ಕಳ್ಳ ಅಂದರೆ ಕಳ್ಳ ಅಂತ ಹೇಳ್ಬೇಕು, ಪ್ರಾಮಾಣಿಕ ಅಂದರೆ ಪ್ರಾಮಾಣಿಕ ಅಂತ ಹೇಳ್ಬೇಕು. ಪ್ರಜಾಪ್ರಭುತ್ವ ದೇಶದಲ್ಲಿ ಮಹಾಪ್ರಭು ಅಂತ ಪ್ರವರ್ತಿಸ್ತಿರೋರನ್ನ ಮಹಾಪ್ರಭು ಅಂತಾನೆ ಹೇಳ್ಬೇಕು. ನಿಜವಾಗಲೂ ಮಹಾಪ್ರಭುಗಳು ಅವರ ಪಕ್ಷ ಒಂದ್ಸಲ 300 ಸೀಟು 400 ಸೀಟ್ ಗೆಲ್ತಾರೆ. ಆದರೆ ಕಳ್ಳರು, ಕಳ್ಳಕಾಕರು, ದರೋಡೆಕಾರರು, ಬಲಾತ್ಕಾರಿಗಳೆಲ್ಲ ಯಾಕೆ ಕೇಳ್ತಾವ್ರೆ? ಭಾರತ ದೇಶದಲ್ಲಿ ಧನದ ಮಾಂಸ ವ್ಯಾಪಾರ ಮಾಡೋರ ಹತ್ರ 1 ಕೋಟಿ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಎಲೆಕ್ಟ್ರಾಲ್ ಬಾಂಡ್ ತಗೊಳ್ಳೋದಕ್ಕೆ ನಿನಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಇನ್ನೊಬ್ರು ಮಾಂಸ ತಿನ್ನೋದು ನಿನಗೆ ಪ್ರಾಬ್ಲಮ್. ನೋಡಿ, ನವಿಲಿಗೆ ಅನ್ನ ಹಾಕ್ತಾರವರು, ಕಾಳು ಹಾಕ್ತಾರೆ. ನವಿಲು ಕಾಳು ಹಾಕೋದೇ ಕುಕ್ಕ ಕೀಳಕ್ಕೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ವಿಶೇಷ ಚರ್ಚೆಯಲ್ಲಿ ಬಹುಭಾಷಾ ಕಲಾವಿದರಾದಂತಹ ಪ್ರಕಾಶ್ ರಾಜ್ ಅವರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಭಾಷಣಗಳಿಂದಾಗಿ ಮತ್ತು ರಾಜಕೀಯ ಹೇಳಿಕೆಗಳಿಂದಾಗಿ ಬಹಳ ಸದ್ದು ಮಾಡ್ತಾ ಇದ್ದಾರೆ. ಅವರೊಂದಿಗೆ ರಾಜಕಾರಣದ ಬೆಳವಣಿಗೆಗಳ ಕುರಿತು, ಚುನಾವಣೆಯ ಪ್ರಕ್ರಿಯೆಗಳ ಕುರಿತು, ಚುನಾವಣೆಯ ಚರ್ಚೆಗಳ ಕುರಿತು ಮಾತಾಡಲಿದ್ದೇವೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಮೊದಲಿಗೆ ಕೇಳುವಂಥದ್ದು, ನೀವು ಇತ್ತೀಚೆಗೆ ಒಂದು ಪದವನ್ನು ಹುಟ್ಟಾಕಿದ್ದೀರ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮಹಾಪ್ರಭು ಅಂತ ಕರೆದಿರುವಂಥದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಒಬ್ಬ ಪ್ರಧಾನಿಯನ್ನು ಮಹಾಪ್ರಭು ಅನ್ನುವಂಥದ್ದು, ಮಹಾರಾಜ ಅನ್ನುವಂಥದ್ದು ಎಷ್ಟು ಸರಿ? ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನದಲ್ಲಿರುವಂತಹ ಕಲಾವಿದರು ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಾ ಅನ್ನುವಂಥದ್ದು? ಅಂದರೆ ಯಾರು ಏನೋ ಅದನ್ನೇ ಹೇಳ್ಬೇಕು. ಒಬ್ಬ ಅಯೋಗ್ಯ ಆದರೆ ಅಯೋಗ್ಯ ಅಂತ ಹೇಳ್ಬೇಕು, ಕಳ್ಳ ಅಂದರೆ ಕಳ್ಳ ಅಂತ ಹೇಳ್ಬೇಕು, ಪ್ರಾಮಾಣಿಕ ಅಂದರೆ ಪ್ರಾಮಾಣಿಕ ಅಂತ ಹೇಳ್ಬೇಕು. ಪ್ರಜಾಪ್ರಭುತ್ವ ದೇಶದಲ್ಲಿ ಮಹಾಪ್ರಭು ಅಂತ ಪ್ರವರ್ತಿಸ್ತಿರೋರನ್ನ ಮಹಾಪ್ರಭು ಅಂತಲೇ ಹೇಳ್ಬೇಕು. ಒಂದು. ಎರಡನೇದು, ಮೋದಿ ಅವರೇ ಅಂತ ಹೇಳ್ತೀನಿ, ಯಾಕಪ್ಪ ಹೆಸರಿಟ್ಟು ಕರಿತೀಯ ಅಂತ ಹೇಳ್ತಾರೆ. ಸರಿ, ಅವರ ನೆಮ್ಮದಿಗೆ, ನಮ್ಮ ಕಣ್ಣಿಗೆ ಅವರು ಮಹಾಪ್ರಭುವಿನ ಹಾಗೆ ಕಾಣಿಸ್ತಾ ಇರೋದ್ರಿಂದ, ಮಹಾಪ್ರಭುವಿನ ಎಲ್ಲ ಗುಣವಿಶೇಷಗಳು ಅವ್ರಿಗಿರೋದ್ರಿಂದ ಅವರನ್ನು ಮಹಾಪ್ರಭುಗಳು ಅಂತ ಕರೀತಾರೆ. ನೀವು ಪ್ರಧಾನಿಯವ್ರನ್ನ ಮಹಾಪ್ರಭುವನ್ನು ಕರೀಲಿಕ್ಕೆ ಕಾರಣ ಹೇಳ್ತೀರಾ. ಮತ್ತು ಈ ರೀತಿಯ ನೀವು ಹೇಳಿಕೆಗಳನ್ನು ಕೊಡ್ತಿರೋದ್ರಿಂದ ಜನ ಏನು ಹೇಳ್ತಿದ್ದಾರೆ, ಸಾಮಾಜಿಕ ಮಾಧ್ಯಮಗಳು ಏನು ಚರ್ಚೆ ಆಗ್ತಿದೆ ಅಂತಂದರೆ, ಪ್ರಕಾಶ್ ರೈ ಅವರು ಬಿಡುವಿದ್ದಾರೆ, ಪ್ರಕಾಶ್ ರೈ ಅವರು ಅವ್ರಿಗೆ ಸಿನಿಮಾಗಳಲ್ಲಿ ಕೆಲಸ ಇಲ್ಲ, ಹಾಗಾಗಿ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂಥ ಆರೋಪ ಸರ್ ನಿಮ್ಮ ಮೇಲೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ 2 ಥರ ಇರುತ್ತೆ. ಒಂದು ಗದ್ದುಗೆ ಇಳಿಯೋಕ್ಕೆ, ಅದನ್ನೊಂದು ಬಲ, ಒಂದು ಸ್ಥಾನವನ್ನು ಪಡ್ಕೊಳ್ಳೋಕ್ಕೆ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಮಾಡ್ತಾ ಇರ್ತವೆ. ನಮ್ಮಂಥವ್ರು ಒಂದು ರಾಜಕೀಯ ಪ್ರಜ್ಞೆ ಬೆಳೆಸೋದಕ್ಕೆ, ಜನರ ಧ್ವನಿಯಾಗಿರೋದಕ್ಕೆ. ಇದರಿಂದ ನಮಗೇನು ಸಿಗುತ್ತೆ ಅನ್ನೋದು ಮುಖ್ಯ ಅಲ್ಲ. ಸೊ ಒಂದು ವಾದ ವಿವಾದ ಆದಾಗ ನಾವೇನು ಕೇಳ್ತಾ ಇದ್ದೀವಿ, ನನ್ನ ಪ್ರಶ್ನೆಗಳೇನು ಅನ್ನೋದನ್ನು ಕೇಳಬೇಕು. ಅವ್ನು ಫ್ರೀ ಆಗಿದ್ದಾನೆ ಅಂದರೆ ನೀವು ಯಾರು ಡಿಸೈಡ್ ಮಾಡೋಕ್ಕೆ ನಾವೇನು ಮಾಡಬೇಕು ಅಂತ? ನಾನೊಬ್ಬ ಕಲಾವಿದ, ನಾನೊಬ್ಬ ರಂಗಭೂಮಿ ನಟ, ನಾನೊಬ್ಬ ಚಲನಚಿತ್ರ ಕಲಾವಿದ, ನಾನೊಬ್ಬ ವ್ಯವಸಾಯಿ, ನಾನು ರಂಗಭೂಮಿಯ ನಿರ್ದಿಗಂತನ ಕಟ್ಕೊಂಡಿರ್ತೀನಿ, ನಾನೊಬ್ಬ ತಂದೆ, ನಾನೊಬ್ಬ ಗಂಡ, ನಾನೊಬ್ಬ ಮಗ, ನಾನೊಬ್ಬ ಸ್ನೇಹಿತ. ಬದುಕಿನಲ್ಲಿ ಎಲ್ಲವನ್ನೂ ಮಾಡ್ತಾ ಹೋಗ್ತೀವಿ. ಒಂದನ್ನೇ ಮಾಡ್ತಾ ಇದ್ದಾರೆ, ಅದರಿಂದ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅಂದ್ಕೊಳ್ಳೋದಾರೆ, ನನಗೆ ಆಯಾ ಕಾಲಕ್ಕೆ ಯಾವ ಕೆಲಸನ ಆ ಕೆಲಸ ಮಾಡಬೇಕು. ಇಡೀ ರೋಮ್ ಹೊತ್ತುರಿಬೇಕಾದ್ರೆ ಒಳ್ಳೆ ಪಿಟೀಲ್ ವಾದನೆ ಮಾಡ್ತೀನಿ ಅನ್ಕೊಂಡು ಪಿಟೀಲ್ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ರೋಮ್ ಹೊತ್ತುರಿತಾ ಇದೆ. ರೋಮ್ ಹೊತ್ತುರಿತಿರ್ಬೇಕು, ದೇಶ ಹೊತ್ತುರಿತಿರ್ಬೇಕಾದ್ರೆ ಒಬ್ಬ ಕಲಾವಿದನಾಗಿ ನೋಡಿ, ಒಬ್ಬ ಕಲಾವಿದ ಮೌನಿ ಆದರೆ ಒಂದು ಸಮಾಜ ಮೌನ ಆಗುತ್ತೆ. ಯಾಕಂದ್ರೆ ನನ್ನಂಥ ಒಬ್ಬ ಕಲಾವಿದ, ನೀನು ನಿನ್ನ ಪ್ರತಿಭೆಯಿಂದ ಮಾತ್ರ ಬೆಳೆಯೋದಲ್ಲ ಅಲ್ವಾ, ಒಂದು ಜನರ ಪ್ರೀತಿಯಿಂದ. ಎಲ್ಲವನ್ನು ಮರೆತು, ಎಲ್ಲ ಭಾಷೆ, ಎಲ್ಲ ಭಾವ, ಎಲ್ಲ ಧರ್ಮ ಎಲ್ಲವನ್ನು ಬಿಟ್ಟು ನಿನ್ನ ಕಲೆಯನ್ನು ಪೋಷಿಸಿದ್ದಾರೆ. ಅವರ ಪ್ರೀತಿಯಿಂದ ನೀನು ಬೆಳೆಯೋಕ್ಕೆ ಸಾಧ್ಯನೇ ಹೊರತು ನಿನ್ನ ಪ್ರತಿಭೆಯಿಂದ ಅನ್ನೋದು ಅಹಂಕಾರ. ಸೊ ಆ ಥರದ ಒಂದು ಪ್ರೀತಿಯನ್ನು ಕೊಟ್ಟು ಒಬ್ಬ ನಟನನ್ನು, ಇವನೊಬ್ಬ ಸೂಕ್ಷ್ಮ ಸಂವೇದಿ, ಇವನು ಕೆಲವು ವಿಷಯಗಳನ್ನು ನಮಗೆ ತಲುಪಿಸ್ತಾನೆ ಅಂತ ಒಂದು ವೇದಿಕೆ ಕೊಟ್ಟಾಗ, ಜನಕ್ಕೆ, ಸಮಾಜಕ್ಕೆ, ಸಮುದಾಯಕ್ಕೆ ಸಮಸ್ಯೆ ಆದಾಗ ಅವರ ಧ್ವನಿ ಆಗಬೇಕಾಗಿರೋದು ಕಲಾವಿದಂದು. ಸೊ ಆಯಾ ಕಾಲಕ್ಕೆ, ಈಗ ಚುನಾವಣೆ ಬರಬೇಕಾದ್ರೆ ಅಥವಾ ದೇಶದ ಆಡಳಿತ ಸರಿ ಇಲ್ದಿದ್ದಾಗ ನಾವು ಸಾಕಷ್ಟು ಕೋಟ್ಯಾಂತರ ರೂಪಾಯಿ ದುಡಿದ್ಬಿಟ್ವಿ, ತೋಟಗಳಾಗೋದು, ಮನೆ ಆಗೋದು, ನಮ್ಗೆ ಯಾಕೆ ಅಂತ ಸಮಾಜದಿಂದ ಹೊರಗಡೆ ಇರಬಾರ್ದು, ವಿಮುಖನಾಗಬಾರ್ದು. ಅದನ್ನು ಬಿಟ್ಟು ಆ ಕಾಲಕ್ಕೆ ಯಾವುದು ಮುಖ್ಯನೋ ಅದನ್ನು ಮಾಡಲೇಬೇಕು. ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಅವರವರ ಭಾವಕ್ಕೆ, ಅವರವರ ಗ್ರಹಿಕೆಗೆ, ಅದನ್ನು ಏನು ಹೇಳ್ತಿದ್ದೀನಿ ಅನ್ನೋದಕ್ಕಿಂತ ಅವ್ರು ಫ್ರೀ ಆಗಿದ್ದಾರೆ ಅಂತಿದೆಯಲ್ಲ, ಫ್ರೀ ಆಗಿದ್ದಾರೆ ಅಂತ ಯಾರು ಕೆಲಸ ಮಾಡ್ತಾರೇನ್ರಿ? ಬೇರೆ ಕೆಲಸ ಇಲ್ವೇನ್ರಿ? ಫ್ರೀ ಆಗಿದ್ದರೆ ಯಾವ್ದಾದ್ರು ಫಾರಿನ್ಗೆ ಹೋಗ್ತೀನಿ, ಟೂರ್ಗೆ ಹೋಗ್ತೀನಿ, ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿಂತೀನಿ, ಒಳ್ಳೆ ನಿದ್ದೆ ಮಾಡ್ತೀನಿ.
ಅಲ್ವಾ? ಓಕೆ ಸರ್, ರೋಮ್ ಒತ್ತುರಿತಿದೆ ಅಂತ ಒಂದು ಮಾತು ಹೇಳಿದ್ರಿ. ಈ ರೋಮ್ ಒತ್ತುರಿಯುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ಹೇಳುತ್ತೆ 400 ಸೀಟನ್ನು ಗೆಲ್ತೀವಿ ಅಂತ. ಇತ್ತೀಚೆಗೆ CSDS ಲೋಕನೀತಿ ಸಮೀಕ್ಷೆ ಕೂಡ ಬಂತು. ಅದರಲ್ಲಿ ನಿರುದ್ಯೋಗ ಹೆಚ್ಚಳ ಮತ್ತು ಬೆಲೆ ಏರಿಕೆ ಬಗ್ಗೆ ಜನ ಆತಂಕ ವ್ಯಕ್ತಪಡಿಸ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ ಅಂದರೆ ಮೋದಿ ಬಗ್ಗೆ ಅವ್ರಿಗೆ ಒಳ್ಳೆಯ ಅಭಿಪ್ರಾಯನೂ ಕೂಡ ಅದೇ ಟೈಮಲ್ಲಿ ಹೇಳಿರುವಂಥ ಸಮೀಕ್ಷೆಯಲ್ಲಿ ಗೊತ್ತಾಗ್ತಾ ಇದೆ. ಈ ದಿನ ಸಮೀಕ್ಷೆನೂ ಕೂಡ ಅದೇ ರೀತಿ ಹೇಳ್ತಾ ಇದೆ. ಸೊ ಇದೆಲ್ಲ ನೋಡ್ತಾ ಇದ್ದರೆ ಮೋದಿ 400 ಸೀಟ್ ಬರೋದು ಕಷ್ಟ ಅಲ್ಲ ಅಂತ. ಮಹಾಪ್ರಭುಗಳು 400 ಸೀಟು ಅಂತ ಹೇಳೋದಾದ್ರೆ, ನೀವು ಒಬ್ಬ ಸರ್ವಾಧಿಕಾರಿಯನ್ನ ಮಹಾಪ್ರಭುನ ಎರಡು ತರ ನೋಡ್ಬೇಕು. ಒಂದು, ಅವ್ರ ಒಳಗಡೆ ಭಯ ಶುರುವಾಗಂಗೆ ಹೇಳ್ತಾ ಇದ್ದಾರ ಅಂತ. ಹೆದರಿಕೆ ಇರೋನು ಇರ್ತಾನಲ್ಲ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರೋನು ಸುಪೀರಿಯರ್ ಕಾಂಪಿಟೇಷನ್ ತೋರಿಸ್ತಾ ಇರ್ತಾನೆ. ನಿಜವಾಗ್ಲೂ ಮಹಾಪ್ರಭುಗಳು ಅವರ ಪಕ್ಷ ಹೋದ್ಸಲ 300 ಸೀಟು 400 ಸೀಟ್ ಗೆಲ್ತಾರೆ. ಆದ್ರೆ ಕಳ್ಳರು, ಕಳ್ಳಕಾಕರು, ದರೋಡೆಕಾರರು, ಬಲಾತ್ಕಾರಿಗಳೆಲ್ಲ ಯಾಕೆ ಹೇಳ್ತಾವ್ರೆ? ಅಂತ ಒಂದು ದುಸ್ಥಿತಿ ಯಾಕೆ ಬಂತು ಅವ್ರಿಗೆ? ಮೊನ್ನೆ ತನಕ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ನೇನು ಬೈತಾ ಇದ್ರು, ಇವ್ನು ಇಷ್ಟು ಕೋಟಿ ಅನ್ಯಾಯ ಮಾಡಿದ್ದಾನೆ, ನನ್ನ ಪಕ್ಷ ಇವನನ್ನು ಬಿಡಲ್ಲ ಅಂತ. ಕ್ಯಾಕರ್ಸ್ ಉಗಿದಾಯ್ತು. ಕರ್ನಾಟಕಕ್ಕೆ ಬಂದು ಅಪ್ಪ, ಮಗ, ಮೊಮ್ಮಗ ಇವ್ರದೇ ಪಕ್ಷ ಆಗೋಯ್ತು, ಕುಟುಂಬ ಪಕ್ಷ ಆಗೋಯ್ತು. ಕುಮಾರಸ್ವಾಮಿ ಅವ್ರದ್ದು JDS, ಇವ್ರುಗಳೆಲ್ಲ ದೇಶ ಹಾಳು ಮಾಡ್ತಾರೆ. ಕ್ಯಾಕರ್ಸ್ ಉಗಿದ್ರು. ಟಕ್ಕಂತ ಅವ್ರನ್ನ ಪಕ್ಷದೊಳಗೆ ಸೇರ್ಕೊಂಡು ಮೈತ್ರಿ ಅಂತ ಮಾಡ್ಕೊಂಡು ಕ್ಯಾಕರ್ಸ್ ಉಗಿದನ್ನೇ ನೆಕ್ಕಂಡು ಯಾಕೆ ಕುಂತಿದ್ದೀರಿ? ಉಗಿಸ್ಕೊಂಡವನಿಗೂ ಮಾನ ಮರ್ಯಾದೆ ಇಲ್ಲ, ಉಗಿದವನಿಗೂ ಮಾನ ಮರ್ಯಾದೆ ಇಲ್ಲ. ನೋಡೋರು ನಾವು ಸುಮ್ಮನಿರಕ್ಕಾಗತ್ತೇನ್ರಿ ಈ ದೇಶದಲ್ಲಿ? ಯಾಕೆ ಇವರೆಲ್ಲ ಇದ್ದಾರೆ? ಅವನೊಬ್ಬ ಬಲಾತ್ಕಾರಿ ಇದ್ದಾನೆ. ಊರಿಗೆ ಒಂದು ಸೆಲ್ಫಿ ತಗೊಳ್ತೀರಪ್ಪ ನೀವು, ಯಾರ್ದು ಒಲಿಂಪಿಕ್ ಗೋಲ್ಡ್ ಮೆಡಲ್ ತೊಗೊಂಬಂದಿರೋ ಹೆಣ್ಮಕ್ಳು ನೋಡಿ. ಇಲ್ಲೊಬ್ಬ ಬ್ರಿಜ್ಭೂಷಣ್ ಅಂತ ಒಬ್ಬನು MP ಇದ್ದಾನೆ, ಅವನು ಫುಟ್ಬಾಲ್ ವರ್ಲ್ಡ್ ಬಾಕ್ಸಿಂಗ್ ಇದಕ್ಕೆ ಪ್ರೆಸಿಡೆಂಟ್ ಆಗಿದ್ದಾನೆ. ತುಂಬಾ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ಅಂದ್ರೆ ನೀವ್ ಯಾಕೆ ಮಾತಾಡಲ್ಲ? ಅವ್ರ ರಸ್ತೆಗಳದು 10 FIR ಕೂಡ ಫೈಲ್ ಆಗಿದೆ. ಕೊನೆ ಕೋರ್ಟ್ಗೆ ಹೋಗಿ ಕೋರ್ಟ್ ಉಗಿದು ಚಿಮಾರಿ ಹಾಕಿದ್ಮೇಲೆ ಅವ್ರು FIR ತಗೊಳ್ತಾರೆ. ಆದ್ರೆ ನೀವು 400 ಗೆಲ್ಲವರು, ಭ್ರಷ್ಟಾಚಾರ ತೆಗೆಯೋರು, ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡೋರು, ಅವನನ್ನ MP ನೆಕ್ಸ್ಟ್ ಯಾಕೆ ಸೀಟ್ ಕೊಡ್ತೀರ ಅವನಿಗೆ? ಯಾಕಂದ್ರೆ ನಿಮ್ಗೆ ಆ ಓಟ್ ಬೇಕು. ಅಂದ್ರೆ ನಿಮ್ಗೆ ಹೆದರಿಕೆ ಶುರು ಆಗೈತೆ. ನಿಮ್ಮ ಓಟ್ ಪರ್ಸೆಂಟ್ ಎಲ್ಲೆಲ್ಲ, ಇವಾಗ ತಮಿಳ್ನಾಡಿನಲ್ಲಿ ನೋಡಿ, ಎಲ್ಲೆಲ್ಲಿ ಚಿಕ್ಕ ಪಕ್ಷಗಳಿದೆಯೋ 1%, 5%, ಎಲ್ಲರನ್ನ ಯಾಕೆ ನಿಮ್ಮೊಳಗೆ ಸೇರಿಸ್ಕೊಳ್ತಾ ಇದೀರಿ? ಅಂದ್ರೆ ಇದು EDಗಳನ್ನ ಅದೇ ಇವನ ಹತ್ತಿರುವ ಆಯುಧಗಳನ್ನ ಅವನ ಬುಡಕ್ಕೆ ಬೆಂಕಿ ಹಚ್ಚಿದಾಗ ನಮಗಿಂತ ಜಾಸ್ತಿ ಅವ್ರಿಗೆ ಗೊತ್ತು. ಅದಕ್ಕೆ ಒಂದು ಐಡಿಯಾ ಕೊಟ್ಬಿಟ್ಟು 400 ಅಂತ ಹೇಳ್ಬಿಡೋದು. ಮೈಂಡ್ ಗೇಮ್. ಮೈಂಡ್ ಗೇಮ್ ಬಿಟ್ರೆ ಬೇರೆ ಏನಿಲ್ಲ. ನಿಜವಾಗ್ಲೂ ನೀವು ಅದನ್ನ ಒಳಗೆ ನೋಡ್ಬೇಕು. ಹಂಗಾದ್ರೆ ಕಳ್ಳರನ್ನ, ಕಾಕರನ್ನ, ದರೋಡೆಕಾರನ್ನ ಯಾಕೆ ಕರ್ಕೊಳ್ತಿದ್ದಾನೆ ಒಳಗಡೆ? ಹೆಂಗಾದ್ರೂ ಮಾಡಿ ಗೆಲ್ಬೇಕು, ಮಾತಾಡೋರನ್ನ ಜೈಲೊಳಗೆ ಹಾಕ್ಬೇಕು, ಮುಖ್ಯಮಂತ್ರಿಗಳನ್ನ ಜೈಲಿನಲ್ಲಿ ಹಾಕ್ಬೇಕು, ಅವ್ರ ಕ್ಯಾಂಪೇನ್ ಮಾಡಬಾರ್ದು. ಇದನ್ನ ಬಿಟ್ರೆ ಬೇರೆ ಏನಾಗ್ತಾ ಇದೆ? ಇಡೀ ಭಾರತ ದೇಶದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಯಾರ್ಯಾರ ಮೇಲೆ ED ಕೇಸ್ಗಳಾಗಿದೆಯೋ ವಿರೋಧ ಪಕ್ಷದವರು, ಅದಷ್ಟು ಜನ ಇಲ್ಲೇನು ಸೇರ್ಕೊಂಡಿದ್ದಾರೆ? ಚುನಾವಣೆ ಇವರು ಭಾರತ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಇವ್ರು ಗೆದ್ದಿಲ್ಲ. ಜನರು, ಪ್ರಜೆಗಳು ಆರಿಸಿದ ಇವರ ಪಕ್ಷವಲ್ಲದ ಇನ್ನೊಂದು ಪಕ್ಷವನ್ನ, ಅಲ್ಲಿರುವ ಕೆಲವರನ್ನ ಕೊಂಡ್ಕೊಂಡು ಹೆಂಗೆ ನೀವು ಉರುಳಿಸಿದಿರಿ ಸರ್ಕಾರಗಳನ್ನ? ಅಂದ್ರೆ ನಿಮಗೆ ಪವರ್ ಬೇಕು, ನಿಮಗೆ ಜನಾಭಿಪ್ರಾಯ, ಪ್ರಜಾಭಿಪ್ರಾಯ ಬೇಕಾಗಿಲ್ಲ. ಅದು ನಡೀತಾ ಇದೆ. ಎಲೆಕ್ಟ್ರಾಲ್ ಬಾಂಡ್ ದುಡ್ಡು ಇಟ್ಟಂಗೆ ಕೂತ್ಕೊಂಡಿದ್ದೀರಿ. ಸೊ ಅದು ಒಬ್ಬ ನಡುಗುತ್ತಿರುವ, ಹೆದರಿಕೆಯಲ್ಲಿರುವ ಮಹಾಪ್ರಭುವಿನ ಗುಣ ಎಲ್ಲ ಇದು ಸೈನ್ಸ್ ಕಾಣಿಸ್ತಾ ಇದೆ. 400 ಅಂತ ಹೇಳೋದಿರ್ಬೋದು, ಕಳ್ಳರ ಜೊತೆ ಸೇರ್ಕೊಳ್ಳೋದಿರ್ಬೋದು, ಎಲ್ಲವೂ ಅದೇ. ಮುಂದುವರಿಕೆಯಾಗಿ ಹೇಳೋದಾದ್ರೆ ಸರ್, ಮೊನ್ನೆ ಪ್ರಧಾನಿಯವರು ಮಾತಾಡ್ತಾ ಚುನಾವಣಾ ಅಖಾಡಕ್ಕೆ ತಿನ್ನುವ ಆಹಾರವನ್ನು ಕೂಡ ಎಳೆದು ತಂದಿದ್ದಾರೆ. ಬೇರೆ ಏನ್ ಗೊತ್ತು ಅಂತ ಒಂದು ಪಕ್ಷ, ಅದು ಕಾಂಗ್ರೆಸ್ ಪಕ್ಷ ಇರ್ಬೋದು, ಒಂದು ಪ್ರಣಾಳಿಕೆಯನ್ನು ಬಿಡುತ್ತಪ್ಪ. ನೀನೊಬ್ಬ ಆಳುವ ಪಕ್ಷದವನಾಗಿ ಮಹಾಪ್ರಭುವಾಗಿ ಏನು ಮಾಡ್ಬೇಕು? ನಿನ್ನ ಪಕ್ಷದ ಪ್ರಣಾಳಿಕೆಯನ್ನು ಬಿಡ್ಬೇಕು ಅಲ್ವಾ? ಅವ್ರು ಈ ಮಾತನ್ನ ಹೇಳೋಣ. ಅದ್ರೊಳಗೆ ನೀನು ಮುಸ್ಲಿಂ ಲೀಗ್ ಅಂದ್ರೆ ನಿನ್ ತಲೆ ಒಳಗೆ ಏನಿದೆ? ನಿನ್ ತಲೆ ಒಳಗೆ ಆ ದ್ವೇಷ ಬಿಟ್ರೆ ಬೇರೆ ಏನಿದೆ? ಮುಸ್ಲಿಂ ಲೀಗ್ ಅಂತ ಒಂದ್ಸತಿ ಹೇಳ್ತಾರೆ, ಜೊತೆಗೆ ಕಮ್ಯುನಿಸ್ಟ್ ವಿಚಾರಗಳಿದ್ರೆ ಅಂದ್ರೆ ಇವರೆಲ್ಲರೂ ಅಂದ್ರೆ ನಿನ್ನ ಎದುರಿಸುವ ಎಲ್ಲರೂ ದೇಶದ ದ್ರೋಹಿಗಳ? ನಿನಗೆ ದ್ರೋಹಿ, ನಿನ್ನ ವಿರುದ್ಧ ಇದ್ದಾರೆ ಅವರು, ದೇಶದ ವಿರುದ್ಧ ಅಲ್ಲ. ಅವರು ಇದೇ ದೇಶದ ಪ್ರಜೆಗಳು. ಅಂದ ತಕ್ಷಣ ವೆಜ್ಜು ನಾನ್ ವೆಜ್ ತಗೊಂಡ್ಬಂದವ್ರು. ನಾನು ಆ ಮಹಾಪ್ರಭುಗಳನ್ನ ಕೇಳ್ತೀನಿ, ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ, ಭಾರತ ದೇಶದಲ್ಲಿ ದನದ ಮಾಂಸ ವ್ಯಾಪಾರ ಮಾಡೋರ ಹತ್ರ 1 ಕೋಟಿ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಎಲೆಕ್ಟ್ರಾಲ್ ಬಾಂಡ್ ತಗೊಳ್ಳೋದಕ್ಕೆ ನಿನಗೇನು ಪ್ರಾಬ್ಲಮ್ ಇಲ್ಲ.
ಆದರೆ ಇನ್ನೊಬ್ರು ಮಾಂಸ ತಿನ್ನೋದು ನಿನಗೆ ಪ್ರಾಬ್ಲಮ್. ಎಲೆಕ್ಟ್ರಾಲ್ ಬಾಂಡ್ ತೊಗೊಂಡು ನೀನು ತೊಗೊಂಡು ತಿಂತೀಯ ನೀನು. ಅಂದರೆ ನೀನು ಎಲೆಕ್ಟ್ರಾಲ್ ಬಾಂಡ್ ಮಾಂಸದ ವ್ಯಾಪಾರಿಗಳಿಗೆ, ದೊಡ್ಡ ರಫ್ತು ಆಗ್ತಿರೋ ಮಾಂಸದ ವ್ಯಾಪಾರಿಗಳ ಹತ್ರ ಲಂಚ ಇಸ್ಕೊಂಡು ಅದರಲ್ಲಿ ತರಕಾರಿ ತಿನ್ನೋದು ನೀನು ಶ್ರೇಷ್ಠನಾ? ನಮ್ಮ ಊಟ ಅಪ್ಪ ಇದು. ಅಂದರೆ ಇವನ ಪ್ರಕಾರ, ಈ ಮಹಾಪ್ರಭುಗಳ ಪ್ರಕಾರ ಭಾರತ ದೇಶದಲ್ಲಿ ಎಲ್ಲರೂ ಸಸ್ಯಾಹಾರಿಗಳು, ಮಿಕ್ಕಿದವ್ರು ಬಂದ ಮೇಲೆ ಮಾಂಸಾಹಾರ ಶುರುವಾದಂಗೆ. ನೀನು ತಿನ್ನಂಗಿಲ್ಲ, ಇದು ತಿನ್ನಂಗಿಲ್ಲ, ನೀವು ಯಾರು ಹೇಳಕ್ ಅದನ್ನ? ನಿಮ್ಮ ಕೆಲಸನೇ ಅದು. ನಿಮ್ಮ ಕೆಲಸ ಸರ್ಕಾರ ತೆರಿಗೆಯ ದುಡ್ಡಿನಲ್ಲಿ ನಿಮಗೊಂದು ಕೆಲಸ ಒಪ್ಸಿದೀವಿ, ನೀವು ಬಂದು ಕೇಳ್ಕೊಂಡ್ರೆ ಶಾಲೆಗಳು ಸರಿ ಆಯ್ತಾ, ಬೆಲೆ ಏರಿಕೆ ಕಮ್ಮಿ ಆಯ್ತಾ, ಉದ್ಯೋಗ ಅವಕಾಶಗಳು ಮಾಡಿದೀವಾ, ಹೆಣ್ಣುಮಕ್ಳು ಸುರಕ್ಷಿತವಾಗಿದ್ದಾರಾ, ಇದನ್ನೇ ಮಾಡ್ಬೇಕು ನೀವು. ಅದನ್ನು ಬಿಟ್ಬಿಟ್ಟು ಒಂದು ಪ್ರಣಾಳಿಕೆ ಅನ್ನೋದು ಎಷ್ಟು ನೀಚ ಮಟ್ಟಕ್ಕೆ ಒಬ್ಬ ಮಹಾಪ್ರಭು ಇಳಿತಾನೆ ಅಂದರೆ, ತಾನು ಮಾಡಿದ ಒಳ್ಳೆಯ ಕೆಲಸಗಳ ಬಗ್ಗೆ ಮಾತಾಡದೆ, ತನ್ನ ಮುಂದಿನ ಪ್ರಣಾಳಿಕೆ ಏನು ಅಂತ ಮಾತಾಡ, ಇನ್ನೊಬ್ಬ ಪ್ರಣಾಳಿಕೆ ಬಿಟ್ಟ ತಕ್ಷಣ ಅದಕ್ಕೊಂದು ಜಾತಿ ಹೆಸರು, ಅಂದ್ರೆ ಬಾಯಿ ತೆಗೆದ್ರೆ ಅದು ತಲೆ ಹೊಡೆದಿರ್ಬೇಕು. ಸೊ ಇದು ಮಹಾಪ್ರಭುವಿನ ಆತಂಕ, ಭಯ ಬಿಟ್ಟರೆ ಬೇರೆ ಏನಿಲ್ಲ. ಮಹಾಪ್ರಭು ಆತಂಕಿತರಾಗಿದ್ದಾರೆ ಅಂತ ಹೇಳ್ತೀರಾ. ಅದ್ರ ಜೊತೆಗೆ ನಿಮ್ಮಂಥ ಕಲಾವಿದರು ಇರ್ಬೋದು, ಆ್ಯಕ್ಟಿವಿಸ್ಟ್ಗಳಿರ್ಬೋದು, ಪ್ರಧಾನಿ ಈ ಮೋದಿ ಮತ್ತೆ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ, ಮತ್ತೆ ಚುನಾವಣೆ ನಡೆಯಲ್ಲ, ಆತಂಕವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಆದರೆ ಮೋದಿ ಇತ್ತೀಚೆಗೆ ಮಾತಾಡ್ತಾ ನಾವು ಸಂವಿಧಾನವನ್ನು ಸ್ವತಃ ಅಂಬೇಡ್ಕರ್ ಅವರು ಬಂದರೂ ಕೂಡ ಅದು ಬದಲಾವಣೆ ಮಾಡೋಕ್ಕಲ್ಲ ಅಂತ ಹೇಳಿದ್ದಾರೆ. ಅಂದರೆ ನೀವೇನು ಆತಂಕ ವ್ಯಕ್ತಪಡಿಸ್ತಿದ್ದೀರಲ್ಲ, ಸುಳ್ಳೇನೋ ಒಂದು ಮಾತನ್ನ ಎಷ್ಟು ನಂಬ್ತೀರಿ ನೀವು? ಅಂದರೆ ಮೋದಿ ಮಾತು. ಮಹಾಪ್ರಭು ಅಷ್ಟು ದೊಡ್ಡ ಸುಳ್ಳುಗಾರ ಈ ಪ್ರಪಂಚದ ಭಾರತ ದೇಶದ ಇತಿಹಾಸದಲ್ಲಿ ಯಾರು ನೋಡಿದ್ರೆ ನೀವು? ಈ 10 ವರ್ಷಗಳಲ್ಲೇ ಇರುವ ಒಂದು ಭಾಷಣದಲ್ಲಿ ಒಂದು ಸುಳ್ಳು ಇಲ್ಲದೆ ಒಂದು ಭಾಷಣ ತೋರಿಸಿ ನನಗೆ. ಒಂದು ಸುಳ್ಳಲ್ಲಿ ಒಂದೇ ಒಂದು ಸುಳ್ಳು ಇಲ್ಲದೆ ಒಂದು ಭಾಷಣ ತೋರಿಸಿ. ಒಂದು ದೇಶದ ಪ್ರಧಾನಿ ದರ್ಬಾಂಗ್ನಲ್ಲಿ ಹಾಸ್ಪಿಟ್ಲ್ ಕಟ್ಟಿದ್ವಿ ಅಂತಾರೆ, ಅಲ್ಲಿ ಬಯಲಿದೆ. ಬಯಲಿದೆಯಲ್ವಾ ಅಂದರೆ ಗೊತ್ತಿದ್ದು ಹೇಳಿದ್ಯಾ, ಗೊತ್ತಿಲ್ಲದೆ ಹೇಳಿದ್ಯಾ, ನಿನಗೆ ಗೊತ್ತಿಲ್ಲದೆ ಟೆಲಿಪ್ರಾಂಪ್ಟರ್ನಲ್ಲಿ ಬರೆದಿದ್ದನ್ನು ಓದಿದ್ಯಾ, ನಿನಗೆ ಸ್ವಂತ ಬುದ್ಧಿ ಇಲ್ವಾ, ಕ್ಷಮೆ ಕೇಳಲ್ವಾ? ನಾವು ಓದೇ ಇಲ್ಲ ಅಂತಾರೆ, ಆದರೆ ಮಹಾಪ್ರಭುಗಳ ಚಾಣಕ್ಯರು ಸರ್ಟಿಫಿಕೇಟ್ ತೋರಿಸ್ತಾರೆ. ಅದಿಲ್ಲ ಅಂತ ಯಾಕೆ ಹೇಳ್ತಿಲ್ಲ? ನನಗೆ ಟೀಚರ್ಸ್ ಡೇ ದಿನ ಒಬ್ಬ ಟೀಚರ್ ಇವ್ರಿಗೆ ಫೋನ್ ಮಾಡಿ, ಇವ್ರು ನನ್ನ ಸ್ಟೂಡೆಂಟ್ ವಿಶ್ ಮಾಡಕ್ಕೆ ಹೇಳಿ ಮಹಾಪ್ರಭುಗಳನ್ನ. ಅಂದರೆ ಟೀಚರ್ಸ್ ಇವ್ರು ಓದಿಲ್ಲ ಅಂತ ಅಷ್ಟೇ ತಾನೇ? ಇಲ್ಲ, ಇವನು ನನ್ನ ಕ್ಲಾಸ್ಮೇಟ್ ಅಂತ ಒಬ್ಬರನ್ನ ತೋರ್ಸಕ್ಕೆ ಹೇಳ್ರಿ. ಡಿಗ್ರಿ ತೊಗೊಂಡು ಕೂತ್ಕೊಂಡ್ರಪ್ಪ. ಕೇಜ್ರಿವಾಲ್ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಜರ್ಮನಿಯವರು, ಅಮೇರಿಕಾದವರು ಏನು ಅಲ್ಲಿ ಸ್ವಲ್ಪ ಅನ್ಯಾಯ ನಡೀತಿದೆಯಲ್ಲ ಅಂದರೆ ನಮ್ಮ ಮನೆ ವಿಷಯದಲ್ಲಿ ನೀವ್ಯಾವ ತಲೆ ಇಡಕ್ಕೆ ಅಂತಾರೆ ಮಹಾಪ್ರಭುಗಳು. ಆದರೆ ಈ ಮಹಾಪ್ರಭುಗಳು ಅಮೇರಿಕಾಗೆ ಹೋಗ್ಬಿಟ್ಟು ಅಬ್ಕಿ ಬಾರಿ ಟ್ರಂಪ್ ಸರ್ಕಾರ ಅಂತ ಹೇಳ್ಬೋದು. ಇದು ಮುಗ್ತಿರ್ಸೋದಲ್ವಾ? 10 ವರ್ಷ ಇದೀರಿಲ್ಲಿ, ದಿಢೀರಂತ ತಮಿಳ್ನಾಡಿಗೆ ಬಂದ್ಬಿಟ್ಟು ಆ ಕಚ್ಚೆತೀವು ಏನಾಯ್ತು ಅಂತೀರ, 1.5 ಕಿಲೋಮೀಟರ್ ದ್ವೀಪ, ಸಾವಿರಾರು ಚದರ ಕಿಲೋಮೀಟರ್ ಚೈನಾ ಕೊಟ್ಟಿದೆಯಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಅಂದರೆ ಬಂದ ತಕ್ಷಣ ಏನಾದ್ರು ಟಕ್ ಅಂತ ಒಂದು ಸುಳ್ಳು ಹೇಳ್ಬಿಡೋದು. ಸೊ ಅವರು ಸಂವಿಧಾನ ಬದಲಾಯಿಸಲ್ಲ ಅಂದರೆ ನೀನು ಹೇಳಿಸೋದು ನಿಮ್ಮವರೇ ಸಂವಿಧಾನ ಬದಲಾಯಿಸ್ತೀನಿ ಅನ್ನೋದು. ಆಮೇಲೆ ನೋಡಿದ್ರೆ ನೀನು ಮಾತ್ರ ಅಂದರೆ ನೀನು ಹೇಳೋ ಗಿಲ್ಬಿಡೋದು, ಆಮೇಲೆ ಲಾಲಿ ಆಡೋದು. ನಿಮ್ಮ ಇಂಗಿತ ಸರಿ ಇಲ್ಲ, ನಿಮಗೆ ಆಡಳಿತ ಗೊತ್ತಿಲ್ಲ, ಆಡಳಿತ ಮಾಡಿಲ್ಲ ನೀವು. ನಿಮ್ಮ ಐಡಿಯಾಲಜಿ ಬೇರೆ ಇದೆ, ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ದೇಶ, ಒಂದೇ ಭಾಷೆ ಅಂತ ಮಾತಾಡೋ ಮಹಾಪ್ರಭುಗೆ 2 ನಾಲ್ಗೆ. ಅದನ್ನ ನೆನ್ಪಿಟ್ಕೋಬೇಕು. ನಾನು ಒಂದು ಸುಳ್ಳು ಹೇಳ್ತಾ ಇರತ್ತೆ, ಅದು ಎಷ್ಟು ದಿನ ನಡೆಯುತ್ತೆ ಸುಳ್ಳು ನೋಡೋಣ. ಅದು ನಾನೇನು ಹೇಳ್ತೀನಿ, 100 ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರಲ್ಲ ಮಹಾಪ್ರಭುಗಳು, ತೋರಿಸಿ ನನಗೆ. 10 ವರ್ಷ ಆಯ್ತು, ಒಂದು ನೋಡಿಲ್ಲ ನೀವು, ತೋರಿಸಿ ಅಂತಿದ್ದೀನಿ ನಾನು ಬೇರೆ ಏನು ಕೇಳ್ತಿಲ್ಲಪ್ಪ. ಮಾಡಿದ್ರಿ ಅಂತ ಕೇಳ್ತಾರೆ, ನೀವೇ ತಾನೇ ಹೇಳಿದ್ದು 100 ಸ್ಮಾರ್ಟ್ ಸಿಟಿ ಅಂತ. ತೋರಿಸಿ ನನಗೆ. ನನ್ನ MP ಗಳು ಒಂದೊಂದು ವಿಲೇಜನ್ನು ದತ್ತಗೊಳ್ತಾರೆ, ಅದು ಒಂದು ಮಾದರಿ ವಿಲೇಜ್ ಆಗುತ್ತೆ ಅಂತ ಹೇಳಿದ್ರಿ, ಒಂದು ತೋರಿಸಿ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ನೀವು ತೋರಿಸಿ. ನೀವು ಹೇಳಿದ್ದು, ನಾನು ಹೇಳಿಲ್ಲ. 10,000 ಉದ್ಯೋಗಕ್ಕೆ 50 ಲಕ್ಷ ಜನ ಯಾಕೆ ಅಪ್ಲೈ ಮಾಡ್ತಾ ಕೂತವ್ರೆ? ಹೆಂಗೆ ಕುಂತವ್ರೆ? ನಾನೇನು ಕೇಳ್ತಿದ್ದೀನಿ, ನಿಮ್ಮ ಮೇಲೆ ದ್ವೇಷ ಏನಲ್ಲ, ನೀನು ಹೇಳಿದ್ಯಪ್ಪ ಅಂದರೆ ಅದನ್ನ ನೀನು ಹೇಳಿದ ಮಾತನ್ನ ನೆನಪಿಸೋದು ದೇಶದ್ರೋಹನ? ನಾನು ಕೇಳಲಿಲ್ಲಪ್ಪ, ನೀನು ಹೇಳಿದೆ. ನೀನ್ ತಾನೇ ಬೇಡ, ಕಪ್ಪು ಹಣವನ್ನು ನಾನು ಅಳಿಸುತ್ತೇನೆ ಅಂತ. ನಿಜ, ಎದೆ ಮೇಲೆ ಬೆರಳಿಟ್ಕೊಂಡು ಜನ ಕೂಡ ಮನಸ್ಸಾಕ್ಷಿಯಿಂದ ನನ್ನ ಪ್ರಶ್ನೆಗೆ ಇಷ್ಟು ಉತ್ತರ ಕೊಡಿ. BJPನವರು ದುಡ್ಡು ಕೊಟ್ಟು ಓಟಿಗೆ ದುಡ್ಡು ಕೊಡ್ತಾ ಇಲ್ವಾ? MLAಗಳನ್ನ ಕೊಂಡ್ಕೊಳ್ತಾ ಇಲ್ವಾ? ರೆಸಾರ್ಟ್ ರಾಜಕೀಯ ಮಾಡ್ತಾ ಇಲ್ವಾ? ಎಲ್ಲಿಂದ ಬರ್ತಾ ಇದೆ ದುಡ್ಡು?
ಈಗ ಮೈಸೂರಿನಲ್ಲಿ ಸಭೆಗೆ ಬರ್ತಾ ಇದ್ದಾರೆ. ನೀವು ಈ ದೇಶದ ಪ್ರಜೆಗಳೇ ತಾನೆ, ಹಿಂಗೆ ತಿರುಗಿ ನೋಡಿ ಎಷ್ಟು ಬಸ್ಗಳು ಹೋಯ್ತಾ ಇವೆ, ಹೆಂಗ್ ಹತ್ತಿಸ್ಕೊಂಡ್ ಬರ್ತಾ ಇದ್ದಾರೆ. ನೀವು ಮಹಾಪ್ರಭುಗಳು ಭಾಷಣ ಕೇಳಕ್ ಬರ್ತಾ ಇದಾರೆ, ಅವರು ದುಡ್ಡು ಖರ್ಚು ಮಾಡ್ತಾ ಇಲ್ಲ, ನೀವು ಖರ್ಚು ಮಾಡ್ತಾ ಇದ್ರೆ ಇಲ್ವಾ? ಮತ್ತೆ ಎಲ್ಲಿ ನೀವು ನೀ ಸುಳ್ಳು ಹೇಳಿದ್ರೆ ನಾನು ನಂಬೇಕೆ ನಾನು? ಎಲೆಕ್ಟ್ರಲ್ ಬಾಂಡ್ ಹಗರಣ ಅಲ್ವಾ? ಅದು ಹೇಳ್ತಾರೆ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಒಂದು ಪಾರದರ್ಶಕತೆ ತಂದಿದ್ದೀವಿ, ಫಂಡನ್ನು ಯಾವುದೇ ಒಂದು ಪಕ್ಷ ಎಷ್ಟು ಪಡ್ಕೊಳುತ್ತೋ ಅದು ಒಂದು ಪಾರದರ್ಶಕತೆ ಗೊತ್ತಾಗ್ತಾ ಇದೆ ಈಗ ಅಂತ. ಮೊದಲೆಲ್ಲ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ಮೇಲೆ ತಂದಿದ್ ನೀವೇ. ಇದಕ್ಕೆ ನಿಮ್ಮ ಚಾಣಕ್ಯರು ಉತ್ತರ ಕೊಡ್ತಾರೆ, ಇದಕ್ಕಿಂತ ಒಂದು ಅಸಹ್ಯ ದೇಶದಲ್ಲಿ ಇದೆಯಾ ಅಂತ. ನಾವು ಬರೀ 6,000 ಕೋಟಿ ಮಾತ್ರ ತಗೊಂಡಿದ್ದೀವಿ, ಬಟ್ ನಾವು 300 ಜನ MP ಗಳು. ಅಂದ್ರೆ ಒಂದು ಊರಿಗೆ ಕೊಳ್ಳೆ ಹೊಡೆಯಕ್ಕೆ ಹೋಗ್ಬಿಡ್ತಾರೆ 10 ಜನ ಮಹಾಪ್ರಭುಗಳು, 10 ಜನ ಹೋಗವ್ರೆ. ಇನ್ನೊಂದು ಪಕ್ಷದವ್ರು 2 ಜನ ಇವ್ರಿಗೆ ಗೊತ್ತೇ ಕೊಳ್ಳೆ ಹೊಡೆಯಕ್ಕೆ ಬಂದವ್ರೆ. ಆ ಇಬ್ರು ಈ 10 ಜನ ಸಿಕ್ಕಾಕೊಂಡ್ರು. ಪೊಲೀಸರು ಪ್ರಶ್ನೆ ಮಾಡ್ರೆ, ನೋಡಪ್ಪ ನಾನು 1,000 ಕೋಟಿ ಅವ್ನು 1,000 ಕೋಟಿ ತಗೊಂಡವ್ರೆ, ನಾವು 10 ಜನ ಇರೋದು ತಲೆಗೆ 100 ರೂಪಾಯಿನೇ ಬಂದಿದ್ದು ನಮಗೆ, ಅವ್ರಿಬ್ರು ಇರೋದು 500 ಬಂತು. ಇದು ಲೆಕ್ಕನೇನ್ರಿ? ಇದು ಲೆಕ್ಕವೇ? ನಾನು ಕೇಳ್ತಾ ಇದ್ದೆ, ಇದು ಲೆಕ್ಕವೇ? ಮತ್ತು ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಈ ಮಹಾಪ್ರಭುವಿನ ಸರ್ಕಾರ ಇಲ್ವೋ, ಆ ಪಕ್ಷದ ಸರ್ಕಾರ, ಅಲ್ಲಿ ಮಾತ್ರ ಗವರ್ನರ್ಗಳು ಯಾಕೆ ತುಂಬ ತೊಂದರೆ ಕೊಡ್ತಾರೆ? ಅಲ್ಲಿ ಮಾತ್ರ ಗವರ್ನರ್ ತೊಂದರೆ ಕೊಡ್ತಾರೆ. ತಮಿಳ್ನಾಡಿನಲ್ಲಿ ಓಕೆ, ಎಲೆಕ್ಟ್ರಲ್ ಬಾಂಡು ಅವನ ಮಾರ್ಟಿನ್ ಅನ್ನೋನು 1,000 ಕೋಟಿ 1,000 ಕೋಟಿ ಮೇಲೆ ಕೊಟ್ಟವನೆ, ಜಾಸ್ತಿ ನಿಮಗೆ ಕೊಟ್ಟವನೆ, ಸ್ವಲ್ಪ DMKಗೂ ಕೊಟ್ಟವನೆ. ಅಲ್ಲಿ ಆಳ ಪಕ್ಷ, ಅಲ್ಲಿಯ ಪಕ್ಷ ಲಾಟ್ರಿ ವ್ಯಾಪಾರ ಮಾಡೋದು ತಪ್ಪು ಅಂತ ಗವರ್ನರ್ಗೆ ಮನವಿ ಕೊಟ್ಟರೆ, ಅದ್ರ ಮೇಲೆ ಯಾಕೆ ಕುಂತವನು? ಜಾಸ್ತಿ ತಗೊಂಡ್ರು ನೀನು ಅದನ್ನ ಪಾಸ್ ಮಾಡಬೇಡ ಅಂತ ಇದೆಯಾ? ಯಾರು ಕಳ್ಳ ಇಲ್ಲಿ? ಯಾರು ಕಳ್ಳರು ನನಗೆ ಹೇಳಿ. ಮೊನ್ನೆ ಟನಲ್ 42,000 ಜನ ಸತ್ತರು. ಆ ಟನಲ್ಗೆ ದುಡ್ಡು ಇಸ್ಕೊಂಡಿದ್ಯಾ ನೀನು? 1,000 ಕೋಟಿ ಬಾಂಡ್ ತಗೊಂಡು 14,000 ಕೋಟಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ಯಾ, ಅದು 10,000 ಕೋಟಿ ಕಾಂಟ್ರಾಕ್ಟ್. ಅಲ್ಲ, ನೀನು 1,000 ಕೋಟಿ ದುಡಿಯೋಕ್ಕೆ 14,000 ಕೋಟಿ ಯಾರ್ದು? ನನ್ನ ಟ್ಯಾಕ್ಸ್ ದುಡ್ಡು. ನನ್ನ ಸಾವು ಯಾರು ಕಾರಣ? ಕೋವಿಡ್ನಲ್ಲಿ ಒಂದು ಮೆಡಿಸಿನ್ ಕಂಪನಿಗೆ 100 ಕೋಟಿ ತಗೊಂಡಿದ್ಯಾ ಬಾಂಡು, ಅದು ಕಳಪೆ ಮೆಡಿಸಿನ್. ಅವ್ನಿಗೆ ಯಾಕೆ ಕೊಟ್ಟ ಲೈಸೆನ್ಸು? ಅದನ್ನು ತಿಂದು 10 ಜನರ ಸಾವಿಗೆ ನಿನ್ನಲ್ವಾ ಕಾರಣ? ಅಂದ್ರೆ ದ್ರೋಹದ ವಸೂಲಿಯ ಹೊಸ ರೂಪ ನಮ್ಮ ಊಹೆಗೆ ಇಲ್ದಿರೋ ತಗೊಂಬಂದವ್ರೆ. ಅದರಲ್ಲಿ ಏನು ಬಂತು? ಪಾರದರ್ಶಕ ಕೊಡು ಲೆಕ್ಕ. ನಂದೊಂದು ಆರ್ಗನೈಸೇಷನ್ ಇದೆಯಪ್ಪ, ಪ್ರಕಾಶ್ ರಾಜ್ ಫೌಂಡೇಶನ್ ಅಂತ. ನನಗೆ ಯಾವುದೋ ಒಂದು ಆಂಬುಲೆನ್ಸ್ ತಗೋಬೇಕು, ಕೆಲಸ ಮಾಡ್ಬೇಕು, ರಂಗಭೂಮಿ ಕೆಲಸ ಮಾಡ್ಬೇಕು, ನಾನು ಹಾಕ್ತೀನಿ. ಯಾರು 10 ರೂಪಾಯಿ ಕೊಟ್ಟರೆ ಅದನ್ನ ಅದಕ್ಕೆ ಖರ್ಚು ಮಾಡ್ತೀನಿ. PM ಕೇರ್ಸ್ ಫಂಡ್ಗೆ ಹತ್ರ 12,000 ಕೋಟಿ ಬಂದಿದೆ, 3,000 ಕೋಟಿ ಮಾತ್ರ ಖರ್ಚು ಮಾಡಿ. ಯಾಕೆ ಇಟ್ಕೊಂಡಿದೆ ದುಡ್ಡು? ಎಲ್ಲಿಂದ ಬಂದು ದುಡ್ಡು ಯಾಕೆ ಹೇಳ್ತಿಲ್ಲ? RTI ನಲ್ಲಿ ಕೇಳಿದ್ರೆ ಲೆಕ್ಕ ಯಾಕೆ ಕೊಡ್ತಿಲ್ಲ? ನಾನು ಕೊಡಂಗಿಲ್ಲ ಅಂತೀಯ. ಹೆಂಗ್ ಕೊಡಂಗಿಲ್ಲ ನೀನು? ನಾವೆಲ್ಲ ಕೊಡ್ಬೇಕು, ನೀ ಕೊಡವ ಲೆಕ್ಕ? ಸರಿ ಸರಿ, ಈಗ ನಾನು ಕೇಳ್ತಾ ಇದ್ದೀನಿ, ಮಹಾ ಸುಳ್ಳುಗಳು ಹೇಳ್ತಾರಲ್ಲ, ಇಷ್ಟಿದೆ ಸುಳ್ಳಿನ ಭಂಡಾರ. ಇಷ್ಟೆಲ್ಲ ನಡೀತಿದೆ ಅಂತ ಆರೋಪಿಸ್ತೀರ ನೀವು? ಆರೋಪನೆ ಅಲ್ರಿ, ಸಾಬೀತಾಗಿದೆ. ಓಕೆ, ಈಗ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಚುನಾವಣಾ ಆಯೋಗದ ಮೇಲೂ ಕೂಡ ಆರೋಪಗಳು ಮಾಡ್ತಾ ಇದ್ದಾರೆ. ಈ ರೀತಿ ಮಾಡ್ಕೊಂಡು ಹೋದ್ರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿತೈತಾ? ಉಳಿಯಲ್ಲ ಅನ್ನೋದು ಉಳಿಯದೇ ಇರೋದಾಗೆ ನೋಡ್ಕೊಳ್ತಿದ್ದಾರೆ. ಆದರೆ ಮನುಷ್ಯನ ವಿಕಾಸದಲ್ಲಿ ತಡ್ಕೊಳಕ್ಕಾಗಲ್ಲ. 5-10 ವರ್ಷ ಆಯ್ತು, ಇನ್ನೊಂದು 5 ವರ್ಷ ಆಯ್ತು, ಅದಾದ್ಮೇಲೆ ನೋಡಿ ಇವ್ರನ್ನ ಇಳಿಸೋದು ಜನನೇ. ನೀವು ಇತಿಹಾಸ ನೋಡಿದ್ರೆ ಈ ಥರದವರು ಬಹಳ ದಿನ ಉಳಿದಿದ್ದ ಚರಿತ್ರೆ ಇಲ್ಲ. ಅಂದ್ರೆ ನಿಸರ್ಗ ಒಪ್ಕೊಳ್ಳಲ್ಲ, ಮಾನವೀಯತೆ ಒಪ್ಕೊಳ್ಳಲ್ಲ. ನಾವು ಸ್ವಲ್ಪ ಮುಂಚೆ ಅದನ್ನ ನೋಡ್ತಿರೋದ್ರಿಂದ ಹೇಳ್ತಾ ಇದೀವಿ. ಕೊನೆಗೂ ಇದು ಜನರಿಗನ್ನ ಅರ್ಥ ಮಾಡಿಕೊಂಡು ಇವನು ಕಳ್ಳನ, ಇವನು ಸುಳ್ಳ ಅಂತ ಅರ್ಥ ಮಾಡಿಕೊಂಡು ಅವರಿಗೆ ನಿರುದ್ಯೋಗದ ಸಮಸ್ಯೆ ಬಿಸಿ ತಟ್ಟಬೇಕು, ಬೆಲೆ ಏರಿಕೆ ಸಮಸ್ಯೆ ಬಿಸಿ ತಟ್ಟಬೇಕು, ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಬಿಸಿ ತಟ್ಟದಾಗ್ಲೇನೆ ಇದಕ್ಕೆ ಬರೋದು ವಾಪಸ್. ಸರಿ ಸರಿ, ಈಗ ನಿಮ್ಮ ಮಾತುಗಳಲ್ಲಿ ಕೇಳ್ತಿದ್ರೆ, ನಿಮ್ಮ ಇಂದಿನ ಭಾಷಣಗಳು ಕೇಳ್ತಾ ಇದ್ರೆ, ಭಾರತದಲ್ಲಿ ಸರ್ವಾಧಿಕಾರ ಬರ್ತಾ ಇದೆ, ಸರ್ವಾಧಿಕಾರ ಅಂತ ಒಂದೊಂದು ರೀತಿಯಲ್ಲಿ ಆತಂಕ ಸೃಷ್ಟಿ ಮಾಡುವಂಥದ್ದು ಅತಿರೇಕ ಅಂತ ಅನ್ನಿಸ್ತಾ ಇದೆ ನಿಮ್ಮಂಥವ್ರು ಮಾತಾಡುವಂಥದ್ದು. 10 ವರ್ಷಕ್ಕೆ ಮುಂಚೆ ಒಬ್ಬ ಹಿಂದೂ ಪ್ರೊಸೆಷನ್, ಮುಸ್ಲಿಂ ಪ್ರೊಸೆಷನ್ ಬಂದರೆ ಜನಸಾಮಾನ್ಯನಿಗೆ ಹೆದರಿಕೆ ಆಗ್ತಿರ್ಲಿಲ್ಲ. ಆಯಾ ಧರ್ಮದವ್ರು ನಮಸ್ಕಾರ ಮಾಡೋರು, ಅದ್ರ ಮುಂದೆ ಹೋಗೋರು.
ಈಗ ಕಾವಿ ಹಾಕ್ಕೊಂಡ್ರು ಭಯ ಆಗತ್ತೆ, ಹಸಿರು ಹಾಕೊಂಡು ಬಂದ್ರು ಆಯ್ತೆ, ಯಾರು ಒಂದು ದೇವ್ರ ಮನೆ ಮಾಡೋದು ಹೆದರಿಕೆ ಶುರು ಆಗ್ತದೆ. ಈ ವಾತಾವರಣ ಹೆಂಗ್ ಶುರುವಾಗಿದೆ, ಸೃಷ್ಟಿಯಾಗಿದೆ? ಒಂದು ಆಯ್ದ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ಪೊಲೀಸರು ಬರ್ತಾರೆ, ಯಾರು ಬಂದು ನಮ್ಗೆ ಹೊಡಿತಾರೆ ಅಂತ ಯಾಕೆ ಹೆದರಿಕೆ ಆಯ್ತು ಅಂದ್ರೆ, ಆಯ್ದ ಸರ್ಕಾರನ ಪ್ರಶ್ನೆ ಮಾಡೋದು ನಮ್ಮ ಹಕ್ಕಲ್ವಾ? ಪ್ರಶ್ನೆ ಮಾಡೋದು ಸುಮ್ಮನೆ ಯಾಕಪ್ಪ ನಮ್ಗೆ ಇಲ್ದಿರೋ ಸಾಬ್ರಿ? ನಿನ್ನ ದೇಶ, ನಿನ್ನ ದುಡ್ಡು, ನಿನ್ನ ಭವಿಷ್ಯ, ಈ ಆತಂಕ ಸೃಷ್ಟಿ ಆಗಿದೆಯಲ್ವೋ, ಅದು ಸರ್ವಾಧಿಕಾರದ ಲಕ್ಷಣಗಳು. ಒಂದು ಹೆದರಿಕೆಯನ್ನ, ಒಂದು ಆತಂಕವನ್ನ, ಒಂದು ಭೀತಿಯನ್ನ ನಿರ್ಭಿಡೆಯಾಗಿ ಮಾತನಾಡೋದನ್ನ ನಿಲ್ಲಿಸೋದಿದೆಯಲ್ಲ, ಅದು. ಇವಾಗ ಮಣಿಪುರ ಎಲ್ಲ ಮಾಧ್ಯಮಗಳು ಯಾಕೆ ಸೈಲೆಂಟ್ ಆಗಿದ್ದು? ಯಾರೋ ಒಬ್ಬ ಜನಸಾಮಾನ್ಯ ಒಂದು ವಿಡಿಯೋ ತೆಗೆದು ಲೀಕ್ ಮಾಡದೇ ಇದ್ದಿದ್ರೆ, ಅದು ಒಂದು ಘಟನೆ ನಡೆದು 1 ತಿಂಗಳ ನಂತರ ಇಷ್ಟು ದೊಡ್ಡದು ಆಗ್ತಿತ್ತಾ? ಮಾಧ್ಯಮಗಳನ್ನು ಹೆಂಗೆ ಕೊಂಡ್ಕೊಂಡಿದ್ದಾರೆ ನೋಡಿ. ಹೆಂಗೆ ವಾಟ್ಸಪ್ ಗ್ರೂಪ್ನಲ್ಲಿ ನಿನ್ನ ಕುಟುಂಬದ ಗ್ರೂಪ್ನಲ್ಲಿ ಹಾಕಿದ ತಕ್ಷಣ ಹೆಂಗೆ ಮುಗಿ ಬೀಳ್ತಾರೆ ನೋಡಿ. ನೀನು ಏನೋ ಒಂದು ಪ್ರಶ್ನೆ ಕೇಳಿದ್ರೆ ಇವನು ದೇಶದ್ರೋಹಿ ಅನ್ನೋದು, ಇಲ್ಲ ಇವನು ಧರ್ಮದ್ರೋಹಿ ಅನ್ನೋದು, ನಮ್ಮ ಪಾಪದೇನೋ ಮಾತಾಡಿರಲ್ಲ. ಹೆಂಗೆ ಅಂದರೆ, ಇವರ ಒಂದು ರೈಲ್ವೆ ಟ್ರೈನ್ನಲ್ಲಿ ಒಬ್ಬನ ಜೋಬ್ ಹೊಡೆಯೋಕ್ಕೆ 5 ಜನ ಸೇರ್ಕೊಳ್ತಾರೆ. ಒಬ್ಬ ಕಳ್ಳ ಜೋಬೊಳಗೆ ಹಾಕ್ತಾನೆ. ಇವನು ಪಾಪ ಪ್ರಜೆ ಹಿಡ್ಕೊಂಬಿಟ್ಟ ತಕ್ಷಣ ಮಿಕ್ಕಿದ 4 ಜನ ಆ ಪ್ರಜೆನ ಕಳ್ಳ ಅನ್ನೋಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ನೋಡಿದವರಲ್ಲಿ 4 ಜನ ಒಬ್ಬನ ಕಳ್ಳ ಅಂದರೆ ಅವನ ಮೇಲೆ ಬೀಳ್ತಾರೆ. ಇದು ಇವ್ರ ಸೈಕಾಲಜಿ. ಓಕೆ ಸರ್, ನಂದು 2 ಪ್ರಶ್ನೆಗಳಿದ್ದಾವೆ. ಬಹುಮುಖ್ಯವಾದ ಪ್ರಶ್ನೆ, ಭಾರತದಲ್ಲಿ ಒಕ್ಕೂಟ ವ್ಯವಸ್ಥೆ ದುರ್ಬಲ ಆಗ್ತಾ ಇದೆ ಅನ್ನುವಂಥ ಆರೋಪಗಳು. ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವೇ ಚುನಾವಣಾ ಅಸ್ತ್ರ. ಈ ತೆರಿಗೆ ವಂಚನೆ ಆಗ್ತಿದೆ ಅನ್ನುವಂಥದ್ದು. ಇದರ ವಿರುದ್ಧ ಏನು ನಮಗೆ ಬರ ಪರಿಹಾರ ಬಂದಿಲ್ಲ ಅಂತ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು. ಈ ಚುನಾವಣಾ ಸಂದರ್ಭದಲ್ಲಿ ಆಗ್ತಿರುವಂಥ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ, ಎಲ್ಲೋ ಒಂದು ಕಡೆಗೆ ಈ ರಾಜ್ಯ ಮತ್ತು ಏನು ಕೇಂದ್ರ ಸರ್ಕಾರ ನಡುವೆ ಏನು ನಡೀತಿದೆಯಲ್ಲ ಫೈಟು, ಇದು ಜನರಿಗೆ ಒಳ್ಳೆದು ಮಾಡ್ತಿದೆ ಅಂತ ಅದನ್ನು ಯೋಚನೆ ಮಾಡಿ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರಾಜ್ಯ ಸರ್ಕಾರ ಕೋರ್ಟ್ಗೆ ಹೋಗಿದ್ದಿದೆ ಮೊದಲನೇ ಸಲ. ಬರ ಪರಿಹಾರ ನಮಗೆ ಬರಬೇಕಾದ ದುಡ್ಡು ಬಂದಿಲ್ಲ ಅಂತ ಕೋರ್ಟ್ಗೆ ಯಾಕೆ ಹೋಯ್ತು? ನನಗೆ ಈ ಹಿಂದೆ ಹೇಳ್ದಂಗೆ ಬಿಜೆಪಿ ಇಲ್ಲದ ರಾಜ್ಯಗಳಲ್ಲಿ ಗವರ್ನರ್ಗಳು ಯಾಕೆ ಹಂಗಿದ್ದಾರೆ? ಒಂದು ರಾಜ್ಯ, ಕರ್ನಾಟಕ ರಾಜ್ಯ, ಅಕ್ಟೋಬರ್ 31ಕ್ಕೆ ಮಾಡಬೇಕಾಗಿದ್ದನ್ನ ಸೆಪ್ಟೆಂಬರ್ನಲ್ಲೇ ಬರ ಘೋಷಿಸಿ ನಮಗೆ ದುಡ್ಡು ಬೇಕು ಅಂತ ಹೇಳಿ, ನವೆಂಬರ್ ಡಿಸೆಂಬರ್ಗೆ ಮಹಾಪ್ರಭುಗಳ ಹತ್ರ ಹೋಗಿ, ಅವರ ಚಾಣಕ್ಯರ ಹತ್ರನೂ ಹೋಗಿ ಅವ್ರಿಗೆ ಶಾಲು ಓದಿಸಿ, ರಾಜಕೀಯ ಭಿನ್ನಾಭಿಪ್ರಾಯ ಇದ್ರೂ ರಾಜ್ಯ ಮತ್ತು ಕೇಂದ್ರ ನೀವು ಕೊಡಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಕೊಟ್ಟಾದ್ಮೇಲೆ ಕೊಡದೇ ಇದ್ರೆ ಮಾರ್ಚ್ನಲ್ಲಿ ಕೋರ್ಟ್ಗೆ ಹೋಗದೆ ಏನ್ ಮಾಡ್ತಾರೆ? ಒಂದು ರಾಜ್ಯ ಸರ್ಕಾರ ಆಡಳಿತ ನಡೆಸ್ತಾ ಇದೆ, ನಮ್ಮ ರೈತನಿಗೆ ಒಂದು 10-13 ಸಾವಿರ ಬರ್ಬೇಕೋ ಬೇಡ? ಅದನ್ನು ಕೇಳಿದ್ರೆ ಅಲ್ಲಿ ಮಹಾಪ್ರಭುವಿನ ವಕೀಲ ಮತ್ತೆ ಅಲ್ಲಿ ಸುಳ್ಳು ಹೇಳ್ತಾನೆ ನೋಡಿ. ಈಗ ನಮ್ಮ ಹತ್ರ ಬರದೆ ಅವ್ರು ಸ್ಟ್ರೇಟಾಗಿ ಕೋರ್ಟಿಗೆ ಬಂದವ್ರೆ, ಅದರಿಂದ ಎಲೆಕ್ಷನ್ ಟೈಮ್ನಲ್ಲಿ ಇದನ್ನು ನೀವು ಮನ್ನಣೆ ಮಾಡಬೇಡಿ ಅಂತ. ನಿನಗೆ ಬರೋಬಂದು ಡಿಸೆಂಬರ್ನಲ್ಲೇ ಬಂದಾಯ್ತಯ್ಯಪ್ಪ ನಿನ್ನ ಹತ್ರ. 27 ಜನ ಸಂಸದರು ತುಟಿ ಪಿಟಕ್ಕಂತಿದ್ದಾರ? ನೀವು ರಾಜ್ಯದ ಸಂಸದರ ಅಥವಾ ರಾಜ್ಯದ ಇಷ್ಟು ಲಕ್ಷ ಮತಗಳನ್ನು ತಗೊಂಡು ಒಬ್ಬ ಮಹಾಪ್ರಭುವಿಗೆ 1 ವೋಟ್ ಆಗಿದ್ದೀರಾ? ನೀವು ಮಾತಾಡಲ್ವಾ? ನೀವು ಇಲ್ಲಿಯ ಪ್ರತಿನಿಧಿಯಾಗಿ ಹೋಗಿರುವ ಫೈನಾನ್ಸ್ ಮಿನಿಸ್ಟರ್ನೂ ಮಾತಾಡಲ್ವಾ? ರಾಜ್ಯದ ಬಗ್ಗೆ ಚಿಂತೆ ಇಲ್ವಾ ನಿಮಗೆ? ಅಂದರೆ ನಿಮ್ಮ ಪರಿವಾರ ಅಲ್ವಾ? ಯಾಕಂದರೆ ನಿಮ್ಮ ಸರ್ಕಾರ ಇಲ್ಲ ಇಲ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಏನಿದು ಡಬಲ್ ಇಂಜಿನ್ ಸರ್ಕಾರ? ಬೇಕಾ ಒಂದು ಕೇಂದ್ರ ಸರ್ಕಾರ ತೋರಿಸ್ಬೋದಾ ಇದನ್ನ? ತಮಿಳುನಾಡು ಕೇಳ್ತಾ ಇದೆ, ಕೇರಳ ಕೇಳ್ತಾ ಇದೆ. ನಿಮ್ಮ ಆಡಳಿತ ರಾಜ್ಯಗಳಿಗೆ ಮಾತ್ರ ಕೊಡ್ತಾ ಇದ್ದೀರಿ, ಅಲ್ಲಿಂದ ತಗೋದೇ ಇಲ್ಲ. ಅದು ಕೊಟ್ಟಿಲ್ಲ ಅಂತ ನೋಡಿ. ಅಂದ್ರೆ ನಿಮಗೇನು ನಿಮ್ಮ ಕಂಟ್ರೋಲ್ನಲ್ಲಿ ಇರಬೇಕು. ಮೊನ್ನೆ ಯಾರು ಸರ್ ಸಂಬಂಧ ಚೆನ್ನಾಗಿರುವ, ಸಂಬಂಧ ಯಾರ ಜೊತೆ ಚೆನ್ನಾಗಿರ್ಬೇಕಪ್ಪ? ಅಲ್ಲಲ್ಲ, ಕೇಂದ್ರ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಂಡು ನಮ್ಮ ಕೆಲಸ, ನಿನ್ನ ದುಡ್ಡು ನಿನಗೆ ಯಾಕೆ ಸಂಬಂಧ ಬೇಕು? ಅವನಿಗೂ ಇದಕ್ಕೇನಯ್ಯ ಸಂಬಂಧ? ನನ್ನ ದುಡ್ಡು ನನಗೆ ವಾಪಸ್ ಕೊಡೋ. ನನ್ನ ತೆರಿಗೆ 18% ಕಲೆಕ್ಟ್ ಮಾಡಿಕೊಂಡು ನಿನಗೆ ಕೊಟ್ಟ ಮೇಲೆ ನೀನು 9% ವಾಪಸ್ ಕೊಡ್ಬೇಕು ಬೇಡ? ಅದು ಯಾಕೆ ಕಡೆ ನನಗೆ ಕೊಡಬೇಕಾಗಿದ್ದು ಕೊಡೋದು, ನಿನ್ನ ಜೊತೆ ಸಂಬಂಧ ಏನಕ್ಕೆ ಬೇಕು? ಕೆಲಸ ನಾನು ಮಾಡಬೇಕು. ನೀವು ಜನತೆ ಇದನ್ನು ಅರ್ಥ ಮಾಡ್ಕೋಬೇಕು. ಹೇಗೆ ಅವರು ಆಡಳಿತವನ್ನು ಕಪಿಮುಷ್ಟಿಲಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ಎಲ್ಲವೂ ನಮ್ಮ ಮೂಲಕ ಆಗಬೇಕು. ತಮಿಳ್ನಾಡಿಗೆ ಹೋಗ್ತಾರೆ ಮಹಾಪ್ರಭುಗಳು, ತಮಿಳ್ ಭಾಷೆ ಎಂತ ಅದ್ಭುತ ಭಾಷೆ ಅಂತ, ಮತ್ತೆ ಯಾಕೆ ಹಿಂದಿ ಫೋರ್ಸ್ ಮಾಡ್ತಿದೀಯ ಅಲ್ಲಿ? ನಿನ್ನ 2 ನಾಲ್ಗೆ ತಾನೆ ಹಂಗಾರೆ? ನಿನ್ನ 2 ನಾಲ್ಗೆ ತಾನೆ ಅಲ್ಲಿ ಹಂಗಾರೆ? ಹಿಂದಿನೂ ಫೋರ್ಸ್ ಮಾಡ್ಬೇಕು, ಇದನ್ನು ಮಾಡ್ಬೇಕು. ಸೊ ನೀವು ಪ್ರಜೆಗಳು ಅರ್ಥ ಮಾಡ್ಕೋಬೇಕು. ಯಾರೋ ಒಂದು ಸ್ಥಳದಲ್ಲಿದ್ದಾನೆ ಕೂತ್ಕೊಂಡಿದ್ದಾರೆ ಅಂತಲ್ಲ, ಯಾರೇ ಆದರೂ ನೋಡಿ, ನಿರಂತರವಾದ ವಿರೋಧ ಪಕ್ಷವಾಗಬೇಕು ಪ್ರಜೆಗಳು. ರಾಜಕೀಯ ಪಕ್ಷಗಳು ಬರ್ತವೆ ಹೋಗುತ್ತವೆ, 16 ರಾಜಕೀಯ ಪಕ್ಷಗಳಿರುತ್ತೆ, ಅದಕ್ಕೆ ಸದಸ್ಯರು ಇರ್ತಾರೆ, ಅವ್ರಿಗೆ ಕಾರ್ಯಕರ್ತರು ಇರ್ತಾರೆ. ಸಾಮಾನ್ಯ ಪ್ರಜೆ ಯಾವ ಪಕ್ಷದವನ್ನ ಅಲ್ಲ.
ಯಾವುದೋ ಒಂದು ಪಕ್ಷ ಆಳ್ತಾ ಇದೆ ಅನ್ನೋ ಕಾರಣಕ್ಕೆ ಇವನು ಆ ಪಕ್ಷದವನು ಆಗಲ್ಲ. ಅವ್ರ ಪರ್ಸೆಂಟೇಜ್ ಕಮ್ಮಿ, ನೀವು ಮೆಜಾರಿಟಿ, ನೀವು ಪರ್ಮನೆಂಟ್. ನಮ್ಮ ಹಕ್ಕುಗಳ ಬಗ್ಗೆ ನಾವು ಮಾತಾಡಬೇಕು. ನಮಗೆ ಇವತ್ತಿನ ಚುನಾವಣೆಯಲ್ಲಿ ನಿರುದ್ಯೋಗ ಸಮಸ್ಯೆ ಆಗಬೇಕು, ಹಸಿವು ಸಮಸ್ಯೆ ಆಗಬೇಕು, ರೈತರ ಸಮಸ್ಯೆಗಳು ಸಮಸ್ಯೆ ಆಗಬೇಕು, ಮಕ್ಕಳ ವಿದ್ಯಾಭ್ಯಾಸ ಸಮಸ್ಯೆ ಆಗಬೇಕು. ಇವ್ರುಗಳ ಜೊತೆ ಇವ್ರು ಹೇಳ್ದಂಗೆ ಕ್ರಿಕೆಟ್ ಮ್ಯಾಚ್ ಥರ ಆ ಕಡೆ ಈ ಕಡೆ ಈ ಪಾರ್ಟಿನ ಆ ಪಾರ್ಟಿ ಎಲ್ಲ ಮುಖ್ಯ ನಮಗೆ. ನಾವು ಆ ಥರ ಯೋಚನೆ ಮಾಡದಿದ್ದರೆ ನೋಡಿ, ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸರಿಯಾದವನನ್ನು ಆರಿಸಿದರೆ ಜನ ಗೆಲ್ತಾರೆ, ಆರಿಸದೇ ಇದ್ದರೆ ಜನ ಸೋಲ್ತಾರೆ. ಗೆಲುವು ಸೋಲು ಅವ್ರದ್ದಲ್ಲ. ಅದನ್ನು ನೀವು ಅರ್ಥ ಮಾಡಿಕೊಂಡು ನಮ್ಮಂಥವ್ರು ಮಾತಾಡ್ತೀವಿ, ಯೋಚನೆ ಮಾಡಿ, ನನ್ನನ್ನು ಆರಿಸ್ಬೇಡ್ರಿ. ಈ ಒಂದು ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳದೆ ಇದ್ದರೆ ಕರ್ನಾಟಕದಲ್ಲಿ ಮತ್ತೆ ನಾವು ಕೂತ್ಕೊಂಡು ಈ ಸಲ ಅವ್ರಿಗೆ ಕೊಟ್ವಿ, ಸೆಂಟ್ರಿಗೆ ಅವ್ರಿಗೆ ಕೊಡ್ತೀವಿ, ಇದೆಲ್ಲ ನಿಮ್ಮ ಲೆಕ್ಕಾಚಾರ ತಪ್ಪು. ಕೆಲಸ ಮಾಡಿದಾರ 27 ಜನ ಸಂಸದರು? ಇಲ್ಲ, ಬಿಡಿ. ಯಾರ್ಯಾರು ಉಗ್ಕೊಂಡ್ರಲ್ಲಿ ನೆಕ್ಕೊಂಡು ನಿಂತಿದ್ದಾರಲ್ಲ, ಕಾಣಿಸ್ತಿಲ್ಲ ನಿಮಗೆ ಅಸಹ್ಯ? ಆ ಸುಳ್ಳು ಕಾಣಿಸ್ತಿಲ್ಲ ಮಹಾಪ್ರಭುದು? ಸಾವಿರಾರು ಜನ, ಲಕ್ಷಾಂತರ ಜನರನ್ನ ಈ ಥರದ ಎಲೆಕ್ಷನ್ ರ್ಯಾಲಿಗಳಿಗೆ ಬಸ್ಸು ಲಾರಿಗಳು ತಗೊಂಡ್ಬರೋರು ಕೋವಿಡ್ನಲ್ಲಿ 24 ಸಂಸದರು ಒಂದು ಬಸ್ ಲಾರಿ ಬಿಟ್ಟಿದ್ದಾರೆ ಅಂದ್ರೆ ಜನ ಮನೆಗೆ ತಲುಪ್ಸಕ್ಕೆ. ಓಟ್ ಕೇಳಕ್ಕೆ ನಿಮಗೆ ಲಾರಿ ಕಳ್ಸಕ್ಕಾಗತ್ತೆ, ಬಸ್ ಕಳ್ಸಕ್ಕಾಗತ್ತೆ? ನಿಮ್ಮ ಮಹಾಪ್ರಭು ಬಂದಾಗ ಭಾಷಣಕ್ಕೆ ಜನಕ್ಕೆ ಕರ್ಸಕ್ಕಾಗತ್ತೆ? ಮನೇಲಿ ಕೂತಿರೋರಿಗೆ ದುಡ್ಡು ಕೊಟ್ಟು ನಡ್ಕೊಂಡು ಹೋಗ್ತಿರೋರ್ಗೆ ಒಂದು ಬಸ್ಸು, ಒಬ್ಬ MP ಬಿಟ್ಟ ಇತಿಹಾಸ ತೋರಿಸಿ ನನಗೆ, ಹಿಸ್ಟ್ರಿ ತೋರಿಸಿ. ಯಾಕೆ ಇರ್ಲಿಲ್ವಾ? ಒಂದು ವೇಳೆ BJP ಅಧಿಕಾರಕ್ಕೆ ಬಂದೇ ಬಿಡ್ತು ಅಂತ ತಿಳ್ಕೊಳ್ಳಿ, ಬರ್ಲಿ, ಊಸ್ಕೊಳ್ಳೋದೇನೆ. ನನ್ನ ನಂಬಿಕೆನೆ. ನೋಡಿ, ಒಂದು ಹೂವು ಕಾಯಿ ಹಣ್ಣಾಗುವ ಸಹನೆ ಬೇಕು. ಜನಕ್ಕೆ ಅರ್ಥ ಆಗೋ ತರ ಹೇಳ್ತಾನೆ ಇರ್ತೀವ್ರಿ ನಾವು. ಅವರು ಫಕೀರ್ರಂತೆ, ನಾನು ಜಂಗಮ. ಅವರು ಪರ್ಮನೆಂಟ್ ಪ್ಲೇಸ್ ನಲ್ಲಿ ಕೂತ್ಕೊಳ್ತಾರೆ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ನಿಮ್ಮಂತ ಆಲೋಚನೆ ಮಾಡೋರೆಲ್ಲ ಮಾಡ್ತಾನೆ ಜಂಗಮ ಇರ್ತಾರೆ. ಸ್ವರೂಪಿ. ಜಂಗಮ ಸ್ವರೂಪಿಗಳು ನಾವು. ಜನರಿಗೋಸ್ಕರ ಮಾತಾಡ್ತಾ ಇದೀವಿ, ಅವ್ರಿಗೋಸ್ಕರ ಮಾತಾಡ್ತಾ ಇದೀವಿ, ನಮ್ಮೆಲ್ರಿಗೋಸ್ಕರ ಮಾತಾಡ್ತೀವಿ, ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಬೇಕಷ್ಟೇ. ಅಂತಿಮವಾಗಿ ಕೇಳುವಂಥದ್ದು, ಈ ಬಾರಿಯ ಚುನಾವಣೆ, ಲಾಸ್ಟ್ ಚುನಾವಣೆನ ನಾವು ಹೋಲಿಕೆ ಮಾಡಿ ನೋಡಿದ್ರೆ, ಲಾಸ್ಟ್ ಪುಲ್ವಾಮಾ ನಡೀತು, ಅದ್ರ ಮೇಲೆ ಚುನಾವಣೆ ಹೋದ್ರು, ಲಾಸ್ಟು ಪುಲ್ವಾಮಾ ನೋಡಿ, ಪುಲ್ವಾಮಾ ಮರಿಬಾರದು ನಾವು. ಸತ್ಯಪಾಲ್ ಮಾಲಿಕ್ ಅಂತ ಮಹಾಪುರಗಳು ಪಕ್ಕದಲ್ಲಿದ್ದವರು ಹೊರಗಡೆ ಬಂದು ಹೇಳ್ತಾರೆ, ಆ ಯೋಧರು ಹೋಗ್ತಿದ್ದಾರೆ, ಅದು ಸರಿಯಾದ ದಾರಿ ಇಲ್ಲ, ಒಂದ್ ಸ್ವಲ್ಪ ಹೆಲಿಕಾಪ್ಟರ್ ಕಳಿಸ್ಬೇಕು ಅಂದ್ರೆ ಕಳಿಸಲ್ಲ, ಸುಮ್ನಿರು ಅಂದ್ರಂತೆ. ಆದ್ರೆ ತಮಿಳ್ನಾಡಿನಿಂದ ಸೆಂಗೋಲ್ ಎತ್ಕೊಂಡು ಹೋಗಕ್ಕೆ ಮಠಾಧೀಶರಿಗೆ ಮಾತ್ರ ಅವ್ರು ಹೆಲಿಕಾಪ್ಟರ್ ಕಳ್ಸಕ್ಕಾಗತ್ತೆ. ಯೋಚನೆ ಮಾಡಿ ನೀವು, ಯಾವ ರಾಜಕಾರಣ ಮಾಡ್ತಿದ್ದಾರೆ ಇವುಗಳು ಅಂತ. ಆದ್ರೆ ಒಂದಂತೂ ಬಹಳ ಖಚಿತವಾಗಿ ನಾನು ಹೇಳಬಲ್ಲೆ, ನಾನೇನು ಸರ್ವೆ ಮಾಡೋದಲ್ಲ. ನನಗೆ ಜನರ ಮೇಲೆ ಈ ಥರದ ದಬ್ಬಾಳಿಕೆಯ ಕ್ರೌರ್ಯದ ಪರಿಣಾಮದ ಮೇಲೆ ನಂಬಿಕೆ ಇದೆ. 400 ಪಾರ್ ಬರಲ್ಲ, ಸುಳ್ಳು. ಹೋದ್ಸಲ ತಗೊಂಡಷ್ಟು ಸೀಟ್ಗಳು ಬರಲ್ಲ, ಸುಳ್ಳು. ವಿರೋಧ ಪಕ್ಷಗಳೆಲ್ಲ ಸೇರ್ಕೊಂಡು ಇದನ್ನ ಜನರ ಹತ್ರ ತಲುಪಿಸೋಲ್ಲಿ, ನಮ್ಮಂತವ್ರು ತಲುಪಿಸೋದು ಕೆಲಸ ಮಾಡುತ್ತೆ. ನೋಡೋಣ ಏನಾಗುತ್ತೆ ಅಂತ. ಬಟ್ ಅವರ 400 ಪಾಸ್ ಎಲ್ಲ ಸುಮ್ಮನೆ ಒಂದು ಸೈಕಲಾಜಿಕಲ್ ಗೇಮ್, ಅದು ನಡೆಯಲ್ಲ. ಸರ್, ಈ ಲೋಕಸಭಾ ಚುನಾವಣೆ ವಿಚಾರಕ್ಕೆ ಬಂದರೆ ಇಲ್ಲಿ ದೇಶ ರಕ್ಷಣೆ ಮುಖ್ಯ ಆಗುತ್ತೆ. ಈ ಬೆಲೆ ಏರಿಕೆ ಆಗಲಿ ಮತ್ತು ಇದಂಥ ನಿರುದ್ಯೋಗವಾಗಲಿ ಯಾವುದು ಕೂಡ ಪ್ರಧಾನವಾಗೋದಿಲ್ಲ. ಹೌದು, ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ದೇಶ ನೀವು ಮಹಾಪ್ರಭುನ ರಕ್ಷಣೆ ಮಾಡ್ಬೇಕಲ್ಲ. ಏನ್ ರಕ್ಷಣೆ ಮಾಡಿದಾರ ಅವರು? ಚೈನಾ ಬಾರ್ಡರ್ ಕರ್ಕೊಂಡೋಗಿ ಇಲ್ಲಿ ಕಚ್ಚತೀವಿ ಮಾತಾಡ್ತಾ ಇದಾರಲ್ಲ, 56 ಇಂಚ್ ತಾನೆ ಅವ್ರಿಗೆ, 1 ಇಂಚು ತಗೊಂಡಿಲ್ಲ ಅಂತ ಹೇಳಿದ್ರಲ್ಲ. ಬಿಡಿ ನಮ್ಗೆ ಬಾರ್ಡರ್ಗೆ. ಮೊನ್ನೆ ಲಡಾಖ್ನಲ್ಲಿ ಹೋಗ್ತೀನಿ ಅಂದ ತಕ್ಷಣ ಯಾಕೆ 144 ಸೆಕ್ಷನ್ ತಗೊಂಡ್ಬಂದು ಇಂಟರ್ನೆಟ್ ಕಟ್ ಮಾಡಿದ್ರೆ? 1-2 ಕಿಲೋಮೀಟರ್ ಅಲ್ಲ, ಅದು 1000 ಚದರ ಕಿಲೋಮೀಟ್ರು. ಚೈನಾದವ್ರು ಬಂದವ್ರೆ, ಇವ್ರು ಹೋಗ್ಬಿಟ್ಟು ದೇಶ ರಕ್ಷಣೆ ಮಾಡ್ತಂದು ಉಕ್ರೇನ್ ವಾರ್ ನಿಲ್ಸಿದ್ರಂತ. ಇವ್ನು ಫೋನ್ ಮಾಡಿ ನಿಲ್ಸತ್ತಾ? ಉಕ್ರೇನ್ ತನಗೆ ಯಾಕೆ, ಮಣಿಪುರಿಗೆ ಯಾಕಪ್ಪ ಹೋಗಿಲ್ಲ ನೀನು? ಯಾವ ದೇಶ ರಕ್ಷಣೆ ಯಾರಿಂದ? ಯಾರು? ನಿಮ್ಮಿಂದ ಈ ದೇಶನ ರಕ್ಷಣೆ ಮಾಡಬೇಕಾಗಿದೆ. ಬೇಲಿ ಎದ್ದು ಹೊಲ ಮೇಯ್ತಾ ಐತೆ, ಬೇಲಿಯಿಂದ ಕಾಪಾಡಬೇಕಾಗಿದೆ. ಯಾವ ದೇಶದ ಯಾವ್ದು ಗಡಿ ಮಾತಾಡ್ಬೇಕಾಗಿರೋದು ನಾವು? ನಿನ್ನ ಮತೀಯ ಅಂಧತೆ ಇದೆಯಲ್ಲ, ನಿನ್ನ ಭ್ರಷ್ಟಾಚಾರ ಇದೆಯಲ್ಲ, ನಿನ್ನಿಂದ ಈ ದೇಶವನ್ನು ಕಾಪಾಡಬೇಕಾಗಿದೆ. ಯುವಕರನ್ನ ಕಾಪಾಡಬೇಕಾಗಿದೆ, ಜನಸಾಮಾನ್ಯರನ್ನು ಕಾಪಾಡಬೇಕಾಗಿದೆ, ನಮ್ಮ ಶಾಂತಿಯನ್ನು ನಾವು ಕಾಪಾಡ್ಕೊಳ್ಬೇಕಾಗಿದೆ. ದೇಶ ರಕ್ಷಣೆ ಇದು. ಇನ್ ಸುಮ್ಮನೆ ಹೇಳಿದ ತಕ್ಷಣ ಯಾವ್ದೇ ಯೂನಿಫಾರ್ಮ್ ಹಾಕೊಂಡು ಡ್ರೆಸ್ ಹಾಕೊಂಡ್ಬಿಟ್ರೆ, ಕಾಸ್ಟ್ಯೂಮ್ನಲ್ಲಿ ಒಂದು ಕಾಸ್ಟ್ಯೂಮ್ ತಾನೆ ಅದು. ಅಂದ್ರೆ ಅಲ್ಲಿ ವಾರ್ ಕಾಸ್ಟ್ಯೂಮ್ ಹಾಕೊಂಡ್ಬಿಟ್ರೆ ಒಂದು ವಾರ್ ಕಾಸ್ಟ್ಯೂಮು, ಟ್ರೈಬಲ್ ಕಾಸ್ಟ್ಯೂಮ್ ಹಾಕೊಂಡ್ಬಿಟ್ರೆ ಒಂದು ಟ್ರೈಬಲ್, ಇಲ್ಲೊಂದು ಪುಕ್ಕ. ನೋಡಿ, ನವಿಲಿಗೆ ಅನ್ನ ಹಾಕ್ತಾರವ್ರು,
ಕಾಳಾಕ್ತಾರೆ. ನವಿಲು ಕಾಳ ಹಾಕೋದೆ ಪುಕ್ಕ ಕೀಳಕ್ಕೆ. ಅಂಡರ್ಗ್ರೌಂಡ್ನಲ್ಲಿ ಪುಕ್ಕ ಸಿಗಿಸ್ಕೊಂಡು ಹೋಗ್ಬೇಕಲ್ಲ ವಾಟರ್ ಒಳಗೆ. ಅಲ್ರಿ ಒಂದು ಸೈಂಟಿಫಿಕ್ ಟೆಂಪರ್ ಬೇಡನ್ರಿ. ಅದೊಂದು 600 ವರ್ಷದಿಂದ 200 ವರ್ಷದಿಂದ ಹಳೆ ಬಂದರ್ದು ಒಂದು ಬಿಲ್ಡಿಂಗ್ ರೀ. ಅಲ್ಲಿ 3000-4000 ವರ್ಷದಿಂದ ದ್ವಾರಕಾ ಅಂತ ಇಲ್ಲ ಅಲ್ಲಿ. ಈ ಟೈಮಲ್ಲಿ ಅಂಡರ್ ವಾಟರ್ ಹೋಗ್ತೀನಪ್ಪ ನೀನು. ಮಣಿಪುರ್ಗೆ ಹೋಗೋದು ಬಿಟ್ಬಿಟ್ಟು. ದೇಶ ರಕ್ಷಣೆ ನಿಮ್ಮಿಂದ ನಾವು ಮಾಡಬೇಕಾಗಿದೆ, ದೇಶನ ರಕ್ಷಣೆ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನೀವು ಕಾಶ್ಮೀರಕ್ಕೆ ಹೋಗಿ ಜನ್ಮದಿನ ಆಚರಣೆ. ಲಡಾಖು ಭಾಳ ಇಂಪಾರ್ಟೆಂಟ್. ನೋಡಿ ಏನಾಗ್ತದೆ, ಅಲ್ಲೊಬ್ಬ ಯಾರು ವಾಂಗ್ಚುಕ್ ನಿಂತ್ಕೊಂಡಿದ್ದಾರೆ. ವಾಂಗ್ಚುಕ್ ಯಾರು? ಮ್ಯಾಗ್ಸೆಸೆ ಅವಾರ್ಡ್ ವಿನ್ನರು, ಅದ್ಭುತವಾದ ಓದ್ಕೊಂಡಂಥ ಮನುಷ್ಯ, ಜೀವನ್ಮುಖಿ ಆಗಿರುವಂತಹ, ಸಮಾಜಮುಖಿ ಆಗಿರುವಂಥ ಒಬ್ಬ ಮನುಷ್ಯ, ವಿದ್ಯಾಭ್ಯಾಸದಲ್ಲಿ ದೊಡ್ಡ ದೊಡ್ಡ ಇದನ್ನು ತಗೊಂಡು ಅವನ ಸಿನಿಮಾಗಳಾಗಿವೆ 3 Idiots ಅಂತ. ಆ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ, ಹಿಮಾಲಯ ಪರ್ವತ ಶ್ರೇಣಿ ಏನಿದೆ ಅದು ಬಹಳ ವೀಕು, ಅದರ ಬಾರ್ಡರ್ನವ್ರು ಚೈನಾ ಬಂದ್ಬಿಟ್ಟಿದ್ದಾರೆ, ಅಲ್ಲಿಯ ಟ್ರೈಬಲ್ಸ್ ಇದೆಯಲ್ಲ ಅಲ್ಲಿ ಮಳೆ ಇಲ್ಲ, ಮಂಜು, ನೀವು ಅಲ್ಲಿ ಗಣಿಗಾರಿಕೆ ಈ ಥರದ ಅಭಿವೃದ್ಧಿ ಕಾರ್ಯಕ್ರಮ ಬಂದರೆ ಅದೆಲ್ಲ ಹಾಳಾಗ್ಬಿಡುತ್ತೆ. ಅಲ್ಲಿಯ ತುಂಬಾ ಕಮ್ಮಿ ಇದರಲ್ಲೇ ಜನ ಅಲ್ಲೊಂದು ಸುಸ್ಥಿರ ಬದುಕನ್ನು ಕಂಡುಕೊಂಡಿದ್ದಾರೆ. ಅದನ್ನೇ ಅಂಬಾನಿ ಇವ್ರುಗಳನ್ನ ಕರ್ಕೊಂಬಂದು ಹಾಳು ಮಾಡ್ಬಿಡ್ಬೇಡಿ. ಉತ್ತರ ಭಾರತಕ್ಕೆ ಸಾಕಷ್ಟು ನದಿ ನೀರುಗಳ ಮೂಲ ಅದು. ಪ್ರಕೃತಿಯನ್ನು ಕಾಪಾಡಿ. ಕ್ಲೈಮೇಟ್ ಚೇಂಜ್ ಇಸ್ ಫಾರ್ ರಿಯಲ್. ನಮಗೊಂದು ಸ್ಟೇಟ್ಹುಡ್ ಅನ್ನು ಕೊಡಿ, ನಮಗೊಂದು 2 MP ಇರುವಂತಹ ಒಂದು ಸ್ಟೇಟ್ಹುಡ್ ಅನ್ನು ಕೊಡಿ. ನಮ್ಮ ಟ್ರೈಬಲ್ಸು ನಮ್ಮ ಸುಸ್ಥಿರ ಬದುಕನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದನ್ನ ಹೋದ ಚುನಾವಣೆಯಲ್ಲಿ ನಿನ್ನ ಮ್ಯಾನಿಫೆಸ್ಟೋನಲ್ಲಿ ನೀನು ಕೊಟ್ಟ ಮಾತೆ ಅದು. ಆ ಎಲೆಕ್ಷನ್, ಒಂದು MP ಎಲೆಕ್ಷನ್ಗಳು ಕೊಟ್ಟ ಮಾತು ಕೊಟ್ಟು ಆಮೇಲೆ ಉಳಿಸ್ಕೊಳ್ದಿಲ್ಲ ಅವ್ರು ಕೇಳಿದ್ರೆ ಅದನ್ನ ನೆನಪಿಸಿದ್ರೆ ದೇಶದ್ರೋಹಿ ಆಗ್ತಾನ? ನೋಡಿ, ಯಾವತ್ತಿನವರೆಗೂ ಇಲ್ಲೆಲ್ಲೋ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಕೂತಿರೋ ನನಗೆ ಅಲ್ಲೆಲ್ಲೋ ಆಗ್ತಿರೋನು ನೋವು ಅರ್ಥ ಆಗದಿದ್ರೆ ನಮ್ಮ ಭಾರತ ದೇಶ ಹಿಂಗಾಗತ್ತೆ. ವಾಂಗ್ಚುಕ್ ಏನು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊ, ಒಂದು ಮಾಧ್ಯಮ ಬರಿತಾ ಇಲ್ಲ ಅದ್ರ ಬಗ್ಗೆ. ಇಮಿಡಿಯೇಟ್ ಆಗಿ ಇಲ್ಲಿ ನೋಡಿದ್ರೆ ನಾನು ಹುಟ್ಟದಬ್ಬ ಅಲ್ಲ ಮುಖ್ಯ ನನಗೆ. ಮಂಗಳೂರಿನಲ್ಲಿ ಮತ್ತು ಚಿಕ್ಕಮಗಳೂರಿನಲ್ಲಿ ನಾಟಕೋತ್ಸವ ನಡೆದಿದ್ದು. ಒಂದಿನ ಫ್ರೀ ಇತ್ತು. ನಾನು ಹೆಂಡತಿಗೆ ಹೇಳ್ದಮ್ಮ ದೊಡ್ಡ ಕೆಲಸ, ರಾತ್ರಿ ಊಟಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳಿ. ನಾನು ಕೃಪಾಕರ್ ಸೇನಾಣಿ, ವೈಲ್ಡ್ ಲೈಫ್ ಫೋಟೋಗ್ರಾಫರ್, ಭಾಳ ಮುಖ್ಯವಾದ ಪರಿಸರವಾದಿಗಳವರು. ರಾತ್ರೋರಾತ್ರಿ ಹೋಗಿ ಅವನ ಜೊತೆ ಕೂತು ನಿಮ್ಮ ಜೊತೆ ನಾವಿದ್ದೇವೆ ಅಂತ ಅಂದರೆ ನನ್ನ ಸಹ ಭಾರತೀಯನ ಧ್ವನಿ ಕೇಳಿಸ್ಕೋಬೇಕು ಬಿಡು. ಅಲ್ಲಿ 144 ಸೆಕ್ಷನ್ ಹಾಕ್ತೀನಿ, ಅಲ್ಲಿ ಮಾಡ್ತೀನಿ. ಅಲ್ಲ, ಇದು ನಮ್ಮೆಲ್ಲರ ಜವಾಬ್ದಾರಿ. ಅಲ್ಲೆಲ್ಲೂ ಅಲ್ಲ, ನಮ್ಮ ದೇಶಕ್ಕೆ ಆಗ್ತಾ ಇದೆ. ನಮ್ಮ ದೇಶದ ನಮ್ಮ ಸಹ ಜೊತೆ ಭಾವಬಾಳ್ವೆ ಮಾಡ್ತಾರೆ ನಮ್ಮವನಿಗೆ ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ಹೊತ್ತು ನಮ್ಮೊಂದಿಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಪ್ರಕಾಶ್ ರೈ ಸರ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ಒಳ್ಳೆಯದಾಗಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.